ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿ ಗ್ರೂಪ್ ಬಿ ಎಕ್ಸಾಮ್ಸ್ ಏನು ನಾವು ವಿಡಿಯೋ ಸರಣಿ ಮಾಡ್ತಾ ಇದೀವಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗೆ ಇದು 12ನೇ ವಿಡಿಯೋ. ಇವತ್ತು ವೆರಿ ಇಂಪಾರ್ಟೆಂಟ್ ಟಾಪಿಕ್ ತಗೊಂಡಿದೀನಿ, ಮುಗಿಸೋಣ ಇದನ್ನು ಕೂಡ. ದ ಕರ್ನಾಟಕ ಶೆಡ್ಯೂಲ್ಡ್ ಕ್ಯಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ರಿಸರ್ವೇಶನ್ ಅಂಡ್ ಅಪಾಯಿಂಟ್ಮೆಂಟ್ ಆಕ್ಟ್ ರೂಲ್ಸ್ 1992 ಈ ಒಂದು ಇದು ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾನೆ ನೋಡಿ. ನಾವು ಸಿಲೆಬಸ್ ಚೆಕ್ ಮಾಡಿದಾಗ ನಾವು ಇದನ್ನೆಲ್ಲ ಮುಗಿಸಿದೀವಿ, ಎಲ್ಲ ಸಿಲೆಬಸ್ ಮುಗಿಸಿದೀವಿ, ಕ್ರಿಮಿ ಲೇಯರ್ ಮುಗಿಸಿದೀವಿ, ಇದನ್ನು ಕೂಡ ಮುಗಿಸಿದೀವಿ, ಇದು ಕೂಡ ಮುಗಿಸಿದೀವಿ. ಓಕೆ, ಇವತ್ ನಾನು ಮಾಡ್ತಾ ಇರೋದು ಇದು ದ ಕರ್ನಾಟಕ SC/ST ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಶನ್ ಅಪಾಯಿಂಟ್ಮೆಂಟ್ ಆಕ್ಟ್. ಇದರಲ್ಲಿ 1990 ಕೂಡ ಇದೆಯಲ್ಲ, ಇದು ಮುಗಿಸಿದೀವಿ. ರೂಲ್ಸ್ ಕೂಡ ಕೇಳಿದಾನೆ. ಅಂದ್ರೆ ಏನಿಲ್ಲ, ಈ ಕಾಯ್ದೆ 1990 ಏನಿದೆ ಸ್ನೇಹಿತರೆ, ಅದ್ರಡಿಯಲ್ಲಿ ಒಂದಷ್ಟು ರೂಲ್ಸ್ ಮಾಡ್ಕೊಂಡಿದ್ದಾರೆ. ಆ ರೂಲ್ಸ್ ಪ್ರಕಾರ ನಾವು ಮಾಡ್ಬೇಕು ಅಂತ ಏನಾದ್ರು ಏನು ರಿಜೆಕ್ಟ್ ಆದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಏನ್ ಮಾಡ್ಬೇಕು, ಯಾರು ಅಪೀಲ್ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಸಂಬಂಧಪಟ್ಟಂತ ರಿಜಿಸ್ಟರ್ ನ ಹೆಂಗ್ ಮೇಂಟೈನ್ ಮಾಡ್ಬೇಕು, ಇಶ್ಯೂ ಆಫ್ ಸರ್ಟಿಫಿಕೇಟ್ ಹೆಂಗಿರ್ಬೇಕು, ಅಪ್ಲಿಕೇಶನ್ ಆಫ್ ದ ಸರ್ಟಿಫಿಕೇಟ್ ಯಾವ ಫಾರ್ಮ್ಯಾಟ್ ಅಲ್ಲಿ ಇರಬೇಕು, ಈ ತರ ಒಂದಷ್ಟು ರೂಲ್ಸ್ ಇದೆ. ಅದ್ರ ಬಗ್ಗೆ ಅಷ್ಟೇ ಇದ್ರಲ್ಲಿ ಇರ್ತಕ್ಕಂಥದ್ದು. ಒಂದಷ್ಟು ಇಂಪಾರ್ಟೆಂಟ್ ಇದೆ, ಒಂದಷ್ಟು ಇಂಪಾರ್ಟೆಂಟ್ ಅಲ್ಲ. ನಾನು ಡೀಟೇಲ್ ಡಿಸ್ಕಸ್ ಮಾಡ್ತೀನಿ. 1992 ಓಕೆ ರೂಲ್ಸ್ ಇದ್ರ ಅಡಿಯಲ್ಲಿ ಬರ್ತಕ್ಕಂಥದ್ದು, ಕಾಯ್ದೆ ಅಡಿಯಲ್ಲಿ ಬರ್ತಕ್ಕಂಥದ್ದು. ಫೈನ್. ಸೊ ಇವೆಲ್ಲ ಕವರ್ ಮಾಡಿದೀವಿ. ಇನ್ನು ನಾವು ಈ ಹಾಸ್ಟೆಲ್ ಸ್ಕೀಮು, ಟ್ರೈನಿಂಗ್ ಸ್ಕೀಮ್ಸ್, ಮತ್ತೆ ಇನ್ಯಾವುದು ವೇರಿಯಸ್ ಇನ್ಯಾವುದು ಒಂದು ಬಿಟ್ಟಿದೀವಲ್ಲ ಇಲ್ಲಿ, ಸ್ಕೀಮ್ಸ್ ಬಗ್ಗೆ ಮಾಡ್ಬೇಕಷ್ಟೇ. ಅರಿವು ಗಂಗಾ ಕಲ್ಯಾಣ ಮುಗಿಸಿದೀವಿ, ಅದರ್ ಸ್ಕೀಮ್ಸ್ ಮುಗಿಸಿದೀವಿ, ಟ್ರೈನಿಂಗ್ ಹಾಸ್ಟೆಲ್ ಸ್ಕೀಮ್ಸ್ ಮಾಡಬೇಕು ಪ್ರಮುಖವಾಗಿ, ಮತ್ತೆ ವೇರಿಯಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಸ್ಟಾಬ್ಲಿಷ್ಮೆಂಟ್ ಏನಿದೆ ಇದು ಮಾಡಬೇಕು. 10ನೇದು ಮಾಡಬೇಕು, ಟ್ರೈನಿಂಗ್ ಮಾಡಬೇಕು, ಹಾಸ್ಟೆಲ್ ಮಾಡಬೇಕು. ಈ 3 ಮಾಡ್ಬೇಕಷ್ಟೇ. ನಾವು ಆಲ್ಮೋಸ್ಟ್ ಎಲ್ಲ ನೀವು ಮುಗಿಸ್ಕೊಟ್ಟಿದೀನಿ ನಾನು. ಓಕೆ, ಅಂಡ್ ತುಂಬಾ ಜನ ಕೇಳ್ತಾ ಇರ್ತೀರಾ, ಸರ್ ನಾವು ಇದ್ರ ತುಂಬಾ ಜನ PDF ಏನಿದೆ ನಾವೇನ್ ಸ್ಲೈಡ್ ಮಾಡಿದೀವಿ ಸರ್, ಅದೇ ಸರ್ PDF ಏನಿದೆ, ಕಂಪ್ಲೀಟ್ ಸಿಲೆಬಸ್ ಇದೆ PDF ನಿಮಗೆ. ಆಸ್ ಪರ್ ದ ಸಿಲೆಬಸ್ ಏನ್ ಕೇಳಿದ್ದಾರೆ ಇದು, ಅದು ಕಂಪ್ಲೀಟ್ ಇಲ್ಲೇನಿದೆ ಹೆಡ್ಡಿಂಗ್ಸ್ ಅದನ್ನ ಕವರ್ ಮಾಡಿದೀವಿ. ಕರೆಂಟ್ ಅಫೇರ್ ಕವರ್ ಮಾಡಲ್ಲ ಇದ್ರಲ್ಲಿ. ಸಿಲೆಬಸ್ ಏನಿದೆ ಅದನ್ನ ಕವರ್ ಮಾಡ್ತೀವಿ. ಕರೆಂಟ್ ಅಫೇರ್ಸ್ ನಾವು ಮಾಡ್ತಕ್ಕಂಥ ಸ್ಕೀಮ್ಸ್ ವಿಡಿಯೋಗಳಲ್ಲಿ, ಮತ್ತೆ ನಾವು ಈ ಪ್ರಶ್ನೋತ್ತರಗಳ ಸೀರೀಸ್ ಮಾಡ್ತಾ ಇದೀವಲ್ಲ, ಅಲ್ಲಿ ನಿಮಗೆ ಸಿಗುತ್ತೆ. ಲ್ಯಾಂಗ್ವೇಜ್ ಯಾವುದು, ಕನ್ನಡ ಇಂಗ್ಲಿಷ್ ಎರಡರಲ್ಲೂ ಇರುತ್ತೆ, ಇದು ನಿಮ್ಗೆ ಗೊತ್ತಿದೆ. ಹಾಗಾಗಿ ಪುನಃ, ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತೀರಾ, ಎಲ್ಲಾ ವಿಡಿಯೋಸ್ ನೋಡಿಲ್ಲ, ಯಾವ್ದೋ ಒಂದ್ ವಿಡಿಯೋ ನೋಡಿರ್ತೀರಾ, ಅರ್ಧ ನೋಡಿರ್ತೀರಾ, ಕಮೆಂಟ್ ಮಾಡಿದ್ರೆ ಸರ್ ಇದು ಹೆಂಗಿದೆ ಸರ್, ಇದಿದ್ಯಾ ಕಂಪ್ಲೀಟ್ ಸಿಲೆಬಸ್ ಕವರ್ ಇದೆಯಾ, ಇದಿದ್ಯಾ ಅಂತ ತುಂಬಾ ಜನ. ಅದಕ್ಕೆ ಪದೇ ಇದೊಂದ್ಸಲ ಹೇಳ್ತಾ ಇದ್ದೀನಿ, ಇದನ್ನ ತಗೋಬೇಕು ಅಂತಾನೆ ಇಲ್ಲ. ನೋಡಿ, ನಾನೇ ನಿಮ್ಗೆ ಕವರ್ ಎಕ್ಸಾಮ್ ಮುಗಿಯಷ್ಟು ಎಲ್ಲಾ ಸಿಲೆಬಸ್ ನಿಮ್ಗೆ ವಿಡಿಯೋ ಸಿಗುತ್ತೆ. ಬೇಕಾದವರು ಬೇಕು ಅಂದವರು PDF ತಗೋಬಹುದು. 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ಓಕೆ, ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನಿಮ್ಮ ಒಂದು ನೇಮು ಮತ್ತೆ ಇಮೇಲ್ ಅಡ್ರೆಸ್, ಇಮೇಲ್ ಕರೆಕ್ಟ್ ಆಗಿರ್ಬೇಕು, ಫೋನ್ ನಂಬರ್ ಕರೆಕ್ಟ್ ಆಗಿರ್ಬೇಕು. ಇಮೇಲ್ಗೆ ನಿಮಗೆ ಬರ್ತಕ್ಕಂಥದ್ದು, ನೀವು ಇದನ್ನ ಪೇ ಮಾಡಿದ ತಕ್ಷಣ ನಿಮ್ಮ ಇಮೇಲ್ಗೆ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ. ಈ ರೀತಿ ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ಸ್ಟಾಮೋಜೋ ಅಂತ. ಇನ್ನೊಂದು ಆರ್ಡರ್ ಅಂತ, ನೋ ರಿಪ್ಲೈ ಅಂತ ಇರುತ್ತೆ. ಆರ್ಡರ್ ಅಂತ ಇಮೇಲ್ ಇರುತ್ತೆ, ಅದ್ರೊಳಗೆ ಹಿಂಗ್ ಬರುತ್ತೆ. ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇದು ಬಂದಿರೋರ್ಗೆ ಇದು ಬಂದೇ ಇರುತ್ತೆ. ತುಂಬಾ ಜನ ಏನ್ ಮಾಡ್ತೀರಾ, ಇದು ಯಾವ್ದೋ ಇದು ಜಂಕ್ ಮೇಲ್ ಸ್ಪ್ಯಾಮ್ ಡಿಲೀಟ್ ಮಾಡ್ಬಿಡ್ತೀರಾ, ಆಮೇಲೆ ಸರ್ ಬಂದೇ ಇಲ್ಲ ಅಂತ ಆಡ್ತೀರಾ. ಸೊ ಇವೆಲ್ಲ ನಮ್ಗೆ ಗೊತ್ತಾಗಿದೆ. ಮತ್ತೆ ತುಂಬಾ ಜನ ಬಂದಿದ್ರು ಕೂಡ ನೋಡಿರಲ್ಲ. ಸ್ಪ್ಯಾಮ್ ಅಥವಾ ಇನ್ಬಾಕ್ಸ್ ಎರಡಲ್ಲೂ ಚೆಕ್ ಮಾಡಿ. ಇಮೇಲ್ ಇರುತ್ತೆ, ಆರ್ಡರ್ ಅಂತ ಒಂದು ಮೇಲು, ಒಂದು ಪೇಮೆಂಟ್ ಸ್ಲಿಪ್, ಒಂದು ಆರ್ಡರ್ ಮೇಲ್. ಅದು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಮೇಲೆ PDF ನಿಮಗೆ ಡೌನ್ಲೋಡ್ ಆಗುತ್ತೆ. ಓಕೆ, ದಿಸ್ ಇಸ್ ದ ಫಾರ್ಮ್ಯಾಟ್. ಓಕೆ, ತುಂಬಾ ಜನ ನಮ್ಗೆ ಇಮೇಲ್ ಕಳಿಸ್ಬಿಟ್ಟು ಸರ್ PDF ಬಂದಿಲ್ಲ ಅಂತ ಕಳಿಸ್ತೀರಾ. ಸೊ ಹಿಂಗೆಲ್ಲ ಮಾಡ್ತೀರಾ. ಹಾಗಾಗಿ ಪದೇ ಹೇಳ್ತೇನೆ, ವಿಡಿಯೋ ಕರೆಕ್ಟ್ ಆಗಿ ನೋಡಿ, ತಿಳ್ಕೊಳ್ಳಿ, ಎಲ್ಲ ಮಾಡ್ಕೊಂಡು ಬೇಕಂದ್ರೆ ತಗೊಳ್ಳಿ, ಬೇಡ ಅಂದ್ರೆ ಬೇಕಾಗಿಲ್ಲ. ನಾನು ಫ್ರೀ ಆಗಿ ಅವೈಲೇಬಲ್ ಮಾಡ್ತಾ ಇದೀನಿ ನಿಮ್ಗೆ ಕಂಪ್ಲೀಟ್. ನೋಡಿ, ತಗೊಂಡಿದ್ರು ಕೂಡ ನೀವು PDF ನಾನು ವಿಡಿಯೋ ನೋಡಿ ಅಂತೀನಿ. ಯಾಕೆ, ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿರ್ತೀನಿ, ಕರೆಂಟ್ ಅಫೇರ್ ಡಿಸ್ಕಸ್ ಮಾಡಿರ್ತೀವಿ. ಹಾಗಾಗಿ ದಿಸ್ ವಿಡಿಯೋಸ್ ಇಸ್ ವೆರಿ ಇಂಪಾರ್ಟೆಂಟ್. ಇವನ್ ನಿಮ್ಗೆ PDF ಇದ್ರೂ ಕೂಡ ಈ ವಿಡಿಯೋಸ್ ನೋಡಿ, ಯಾಕಂದ್ರೆ ನಿಮ್ಗೆ ಇಲ್ಲಿ ನಾನು ಬೇರೆ ಡಿಸ್ಕಸ್ ಹೆಂಗ್ ಕ್ವಶನ್ಸ್ ಬರುತ್ತೆ ಇವೆಲ್ಲ ನಾನು ಹೇಳ್ತಾ ಇರ್ತೇನೆ. ಓಕೆ, ಸೊ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಫೈನ್ ಸರ್, ನಾನು ಡೈರೆಕ್ಟ್ ಆಗಿ ಬಂದ್ಬಿಡ್ತೀನಿ. ರೂಲ್ಸ್ ಅಲ್ಲಿ ನಿಮಗೆ ನೋಡೋದಾದ್ರೆ, ಓಕೆ, ರೂಲ್ಸ್ 1992 ರೂಲ್ಸ್. ಓಕೆ, ರೂಲ್ಸ್ 1992 ಏನಿದೆ ಸ್ನೇಹಿತರೆ, ಕಾಯ್ದೆ ಅಡಿಯಲ್ಲಿ ಇಲ್ಲಿ ನಿಮಗೆ ಸೆಕ್ಷನ್ 1 ಇಂದ 13 ತನಕ ಇದೆ. ಅದ್ರಲ್ಲಿ ನಿಮ್ಗೆ 9A ಅಂತಿದೆ, ಒಮಿಟೆಡ್ ಅಂತಿದೆ, ಅಂದ್ರೆ ಅದು ಸೆಕ್ಷನ್ ತೆಗ್ದಾಕಿದ್ದಾರೆ. ಫೈನ್. ಹಾಗೆ 8ನೇ ಸೆಕ್ಷನ್ ತೆಗ್ದಾಕಿದ್ದಾರೆ. ಇವೆಲ್ಲ ಮತ್ತೆ ಒಂದಷ್ಟು ಸೆಕ್ಷನ್ಸ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಸೊ ಇಂಪಾರ್ಟೆಂಟ್ ನಾನು ಡಿಸ್ಕಸ್ ಮಾಡ್ತೀನಿ.
ಟೈಟಲ್ಸ್ ಅಂಡ್ ಕಮೆನ್ಸ್ಮೆಂಟ್ ಆಗಿರ್ಬೋದು. ಡೆಫಿನಿಷನ್ಸ್ ಅಲ್ಲಿ ಒಂದ್ 3-4 ಡೆಫಿನಿಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೆ ಇನ್ ಮಿಕ್ಕಿದ್ದೇನಿದೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಫಾರ್ಮ್ 7 to A to F 1 to 7 ಇದೆ. ಇದ್ರ ಬಗ್ಗೆ ಪ್ರಶ್ನೆಗಳು ಅಲ್ಲೊಂದು ಇಲ್ಲೊಂದು ಬರುವಂತ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ಡಿಸ್ಕಸ್ ಮಾಡ್ತೀನಿ ನಾನು, ಬನ್ನಿ. ಡೆಫಿನಿಷನ್ಸ್ಗಳು, ಓಕೆ ಫೈನ್. ಡೆಫಿನಿಷನ್ಸ್ ಅಂದ್ರೇನು? ಅಧಿನಿಯಮ. ನಾನ್ ನಿಮ್ಗೆ ಹೇಳ್ದೆ, ಈ ಕಾಯ್ದೆ 1990 ಕಾಯ್ದೆಯ ಅಡಿಯಲ್ಲಿ ಮಾಡಿರ್ತಕ್ಕಂಥ ರೂಲ್ಸ್ ಇದು. ಇದ್ರ ಅಡಿಯಲ್ಲಿ ರೂಲ್ಸ್ ಇರ್ತಕ್ಕಂಥದ್ದು ಅಂದ್ರೆ ಅವರ ಒಂದು ಏನು ರೂಲ್ಸ್ ಅಂತಂದ್ರೆ ನಿಯಮಗಳು ಅಂದ್ರೆ ಅದ್ರ ಮೇಲೆ ಅವರು ಕೆಲಸ ಮಾಡಕ್ಕೆ, ಒಂದು ಕೆಲಸ ಮಾಡ್ಬೇಕು ಯಾವುದೇ ಸಾರ್ವಜನಿಕ ರೂಲ್ಸ್ ರೆಗ್ಯುಲೇಷನ್ಸ್ ಇರಬೇಕು. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್. ಫೈನ್. ಇಲ್ಲಿ ಶಿಕ್ಷಣ ಸಂಸ್ಥೆ ಅಂತ ಒಂದು ಡೆಫಿನೇಷನ್. ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಂದ್ರೇನು? ಆಸ್ ಪರ್ ಎಸ್ಟಾಬ್ಲಿಷ್ಮೆಂಟ್ ಆರ್ ಮೇಂಟೈನ್ಡ್ ಏಡೆಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಅಂತಕ್ಕಂಥದ್ದು. ಪ್ರೈವೇಟ್ ಅಲ್ಲಿ ಪ್ರೈವೇಟ್ ಅಲ್ಲೂ ಬೇಕಾದ್ರೆ ನೀವು ನೋಡಿರ್ಬೋದು, ನಿಮ್ಗೆ ರವಿ ಬೆಳೆಗೆರೆದು ಈಗಿಲ್ಲ, ಅವರು ಅವರ ಸ್ಕೂಲ್ ಪ್ರಾರ್ಥನಾ ಅವ್ರು ಹೇಳ್ತಾರೆ, ನನ್ನ ಒಂದು ಸ್ಕೂಲಲ್ಲಿ ಏನು ಇದೇ ಇಲ್ಲ, ಯಾವ್ದು ಜಾತಿ ಅನ್ನೋ ಒಂದು ಇದನ್ನ ನಾನು ಇಟ್ಟಿಲ್ಲ ಅಂತ. ಸೊ ಹಂಗೆ ಅದಕ್ಕೆ ಇಲ್ಲಿ ಏನ್ ಹೇಳಿದಾನೆ? ಏಡೆಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಅಂತ. ಅಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಂತ ತಕ್ಷಣ ಅದು ಸ್ಟೇಟ್ ಗೌರ್ಮೆಂಟ್ ಇಂದ ಅಪ್ರೂವಲ್ ಆಗಿರಬೇಕು, ಅಥವಾ ಅದರಿಂದ ಲೈಸೆನ್ಸ್ ತಗೊಂಡಿರ್ಬೇಕು, ಅದರಿಂದ ಏಡೆಡ್ ಆಗಿರಬೇಕು. ಸಾರ್ವಜನಿಕ ವಲಯದ ಉದ್ಯಮಗಳು ಎಂದರೆ ಕಾಯ್ದೆಯಲ್ಲಿ ವ್ಯಾಖ್ಯಾನಿಸಲಾದ ಸಂಸ್ಥೆಗಳು. ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕ್ ಅಂದ್ರೆ ಈ ಕಾಯ್ದೆಯಲ್ಲಿ ಏನೇನು ಅವ್ರು ವ್ಯಾಖ್ಯಾನ ಕೊಟ್ಟಿದ್ದಾರೆ ಅದು ಅಂತ. ಜಸ್ಟ್ ಡೆಫಿನಿಷನ್, ಇದ್ರ ಬಗ್ಗೆ ಏನಷ್ಟು ಕ್ವಶನ್ ಬರಲ್ಲ, ಒಂದ್ಸಲ ಕೇಳ್ತೀನಿ. ಈಗ ನೋಡಿ, ಇದು ಇಂಪಾರ್ಟೆಂಟ್. ಜಾತಿ ಪರಿಶೀಲನಾ ಸಮಿತಿ, ಕ್ಯಾಸ್ಟ್ ವೆರಿಫಿಕೇಶನ್ ಕಮಿಟಿ ಅಂದ್ರೇನು? ಅಂದ್ರೆ ಒಂದು ಅಡಿಷನ್ ಕಮಿಟಿ ಇರುತ್ತೆ, ಅಂಡರ್ ರೂಲ್ 4 ಅಡಿಯಲ್ಲಿ ಆಗಿರುತ್ತದೆ. ಸೊ ಆ ರೂಲ್ 4 ಅಡಿಯಲ್ಲಿ ನೋಡಿ ಇದೆ ಕ್ಯಾಸ್ಟ್ ವೆರಿಫಿಕೇಶನ್ ಕಮಿಟಿ. ಓಕೆ, ಕ್ಯಾಸ್ಟ್ ನ ವೆರಿಫೈ ಮಾಡ್ತಕ್ಕಂಥ ಕಮಿಟಿ. ಅದು ಏನಾದ್ರು ಇಶ್ಯೂಸ್ ಆದಾಗ, ತಹಶೀಲ್ದಾರ್ ಅವರು ರಿಜೆಕ್ಟ್ ಅಥವಾ ಅವ್ರಿಗೆ ಏನಾದ್ರು ತೊಂದ್ರೆ ಇದಾದಾಗ ಮುಂದೆ ಬರುತ್ತೆ. ಓಕೆ, ಅದ್ರ ಬಗ್ಗೆ ಅಲ್ಲಿ ಡೀಟೇಲ್ ಡಿಸ್ಕಸ್ ಮಾಡ್ತೀನಿ. ಜಾತಿ ಆದಾಯ ಪರಿಶೀಲನಾ ಸಮಿತಿ ಅಂತ ಕೊಡುತ್ತೆ, ಕ್ಯಾಸ್ಟ್ ಅಂಡ್ ಇನ್ಕಮ್ ವೆರಿಫಿಕೇಶನ್ ಕಮಿಟಿ, ಅಂಡರ್ ರೂಲ್ 5 ಅಲ್ಲಿ ಮಾಡ್ಕೊಂಡಿದ್ದಾರೆ ಅದನ್ನ. ಓಕೆ, ಫಾರ್ಮ್ ಎಂದರೆ ಎಂದರೆ ನಿಯಮಗಳ ಅಗತ್ಯಿಸಲಾದ ರೂಪ. ಫಾರ್ಮ್ ಅಥವಾ ನಮೂನೆ ಅಂತ ಕರಿತೀವಿ. ನಮೂನೆ ಕನ್ನಡದಲ್ಲಿ, ಇನ್ನು ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಅಂದ್ರೆ ಈ ಯಾವ ಫಾರ್ಮ್ಯಾಟ್ ಅಲ್ಲಿ ಇರಬೇಕು, ಯಾವ ಫಾರ್ಮ್ ಅಲ್ಲಿ ಇರಬೇಕು ಅಂತ ಮುಂದೆ ಲಾಸ್ಟ್ ಅಲ್ಲಿ ಹೇಳ್ತೀನಿ. ಅದ್ರ ಬಗ್ಗೆ ಕೂಡ ತಪಾಸಣೆ ಮಾಡುವ ಕಚೇರಿ, ಇನ್ಸ್ಪೆಕ್ಟಿಂಗ್ ಆಫೀಸರ್ ಅಂತ. ವ್ಯಾಲಿಡಿಟಿ ಸರ್ಟಿಫಿಕೇಟ್, ಜಾತಿ ಪರಿಶೀಲನಾ ಸಮಿತಿ ಅಥವಾ ಜಾತಿ ಆದಾಯ ಪರಿಶೀಲನಾ ಸಮಿತಿ ನೀಡಲಾದ ಪ್ರಮಾಣ ಪತ್ರ ಅಂತ. ಸೊ ಇವೇನಿದೆ ಡೆಫಿನಿಷನ್ಸ್, ಇದ್ರ ಬಗ್ಗೆ ಬರಲ್ಲ. ಏನಕ್ಕೆ ತಿಳ್ಕೊಂಡಿರಿ, ನಾ ಮುಂದೆ ಓದ್ಬೇಕಾರೆ ಇನ್ಸ್ಪೆಕ್ಟಿಂಗ್ ಆಫೀಸರ್ ಅಂತ ಹೇಳ್ತೀವಿ. ಯಾರದು ಇನ್ಸ್ಪೆಕ್ಟಿಂಗ್ ಆಫೀಸರ್, ಎಲ್ಲಿ ಬರುತ್ತೆ ಗೊತ್ತಿರ್ಬೇಕು. ಓಕೆ, ಒಂದ್ಸ ಇದ್ರನ್ನ ಡೆಫಿನೇಷನ್ ಡೈರೆಕ್ಟ್ ಆಗಿ ಕ್ವಶನ್ ಹೆಂಗ್ ಕೇಳ್ತಾನೆ ಅಂದ್ರೆ, 7ನೇ ಪ್ರಕರಣದಲ್ಲಿ ಉಪವಿಭಾಗದಲ್ಲಿ ಯಾರನ್ನು ಸ್ಪೆಸಿಫೈ ಮಾಡಲಾಗಿದೆ, ಇನ್ಸ್ಪೆಕ್ಟಿಂಗ್ ಆಫೀಸರ ಅಥವಾ ವೆರಿಫಿಕೇಶನ್ ಕಮಿಟಿನ, ಕ್ಯಾಸ್ಟ್ ಅಂಡ್ ಇನ್ಕಮ್, ಹಿಂಗೆಲ್ಲ ಕ್ವಶನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಪ್ರಕರಣಗಳು ನೋಡಿ, ನಿಮ್ಗೆ ಇರೋದೇ 3 ಕಾಯ್ದೆ ಸ್ನೇಹಿತರೆ. ಒಂದು 1995, ಓಕೆ, 1995, 1990. ಅದು ಬಿಟ್ರೆ ರೂಲ್ಸ್ ಅಂಡರ್ 1990 ಆಕ್ಟ್ ಅಲ್ಲಿ 1992 ಇದೆ. ಹಾಗಾಗಿ ಒಂದಷ್ಟು ಸೆಕ್ಷನ್ಸ್, ಪ್ರಕರಣ ಸಂಖ್ಯೆ ಅಂತೇನಿವೆ ಅದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಕೇಳುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈಗ ನೋಡಿ ಸೆಕ್ಷನ್ 3 ಏನ್ ಹೇಳುತ್ತೆ, ಈ ರೂಲ್ಸ್ 1992 ಅಡಿಯಲ್ಲಿ ಅಂದ್ರೆ ಮೀಸಲಾತಿ ಬಗ್ಗೆ ಮಾತಾಡುತ್ತೆ. ರಿಸರ್ವೇಶನ್ ಅಂದ್ರೇನು? ಈ ಅಧಿನಿಯಮದಲ್ಲಿ ಯಾವಾಗ ಜಾರಿಗೆ ಬಂತು ಅವಾಗಿಂದ ಏನ್ ಮಾಡಿದ್ದಾರೆ ಅಂತ. ಸೊ ಇವೆಲ್ಲ ತುಂಬಾ ಡೀಟೇಲ್ ಬೇಕಾಗಿಲ್ಲ, ಸೆಕ್ಷನ್ ಯಾವುದು ಅಂತ ತಿಳ್ಕೊಂಡ್ರೆ ಸಾಕು. 3A, ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರದ ವಿತರಣೆ. ನೋಡಿ ಇಲ್ಲಿಂದ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಏನ್ ನಾವು ನೋಡಿದ್ವಿ, ಒಂದು ಸೆಕ್ಷನ್ 3 to ಅವೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ. 3A ಇದೆಯಲ್ಲ, ದಿಸ್ ಇಸ್ ಇಂಪಾರ್ಟೆಂಟ್. ಏನ್ 3 ಹೇಳುತ್ತೆ? ಇಶ್ಯೂ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂಡ್ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ. ನೋಡಿ, ನೀವು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನ ಅಪ್ಲೈ ಮಾಡ್ಬೇಕಾದ್ರೆ ಯಾವ ಫಾರ್ಮ್ಯಾಟ್ ಅಲ್ಲಿ ಅಪ್ಲಿಕೇಶನ್ ಇರಬೇಕು ಅಂದ್ರೆ ABC ಅಲ್ಲಿ ಇರಬೇಕು ಅಂತ ಹೇಳುತ್ತೆ. ABC ಫಾರ್ಮ್ ABC ಅಲ್ಲಿ ಅಪ್ಲೈ ಮಾಡಬೇಕು. ಮುಂದೆ ತೋರಿಸ್ತೀನಿ ಲಾಸ್ಟ್ ಅಲ್ಲಿ ನಿಮ್ಗೆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ABC ಅಲ್ಲಿ ಅಪ್ಲೈ ಮಾಡಬೇಕು. ಓಕೆ ಫೈನ್ ಅಂತ ಅದ್ರ ಜೊತೆಗೆ ಅಪ್ಲೈ ಮಾಡಿ ಏನೇನ್ ದಾಖಲೆ ಕೇಳಿರ್ತಾರೆ, ನೇಮು ಅದು ಇದು ನಿಮ್ಮ ಏನೇನೋ ಬೇರೆ ಬೇರೆ ದಾಖಲಾತಿಗಳಿರುತ್ತೆ ಅದನ್ನ ಅಟ್ಯಾಚ್ ಮಾಡಿ ನೀವು ಕೊಡಬೇಕು ಅಂತ ಹೇಳುತ್ತೆ. ಅದನ್ನ ಯಾರು ಕೊಡ್ಬೇಕು? ತಹಶೀಲ್ದಾರ್ ಕೊಡ್ಬೇಕು. ಅವರು ಆ ದಾಖಲೆಯನ್ನ ಪರಿಶೀಲನೆ ಮಾಡ್ತಾರೆ. ಆ ದಾಖಲೆ ಪುರಾವೆಗಳ ನಿಖರತೆ ಅವ್ರಿಗೆ ಓಕೆ ತೃಪ್ತರಾಗಿದ್ರೆ ಅವರು ನಿಮ್ಗೆ ಇಶ್ಯೂ ಮಾಡ್ತಾರೆ ಕ್ಯಾಸ್ಟ್ ಅಂಡ್ ಇನ್ಕಮ್. ಯಾವ ಫಾರ್ಮ್ಯಾಟ್ ಅಲ್ಲಿ ನೋಡಿ, DE ಮತ್ತೆ F ನಮೂನೆಯಲ್ಲಿ ನಿಮ್ಗೆ ಇಶ್ಯೂ ಮಾಡ್ತಾರೆ. ಎಷ್ಟು ದಿನದೊಳಗೆ ಇಶ್ಯೂ ಮಾಡ್ತಾರೆ? ಅವ್ರಿಗೆ ಅರ್ಜಿ ನೀವೇನ್ ಸಲ್ಲಿಸ್ತೀರಾ, ಅಪ್ಲಿಕೇಶನ್ ಹಾಕಿರ್ತೀರಾ, ABC ಯಾವ ಫಾರ್ಮ್ಯಾಟ್ ಅಲ್ಲಿ ಹಾಕಿರ್ತೀರಾ ಅಂದ್ರೆ ABC ಅಂದ್ರೆ ಏನು ಸರ್ ಅಂದ್ರೆ ಹೇಗೆ ಬೇರೆ ಇದೆ, SC ST ಕ್ಯಾಟಗರಿ 1 ಅಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಬೇರೆ ಫಾರ್ಮ್. ನಾನು ತೋರಿಸ್ತೀನಿ ಲಾಸ್ಟ್ ಅಲ್ಲಿ ನೋಡಿಟ್ಟುವರಿ. ಓಕೆ, ಅದ್ರ ಬಗ್ಗೆ ಡೈರೆಕ್ಟ್ ಆಗಿ ಕ್ವಶನ್ ಬರುವಂತ ಚಾನ್ಸಸ್ ಇರ್ತವೆ. ಓಕೆ, ಸೊ ಅಪ್ಲಿಕೇಶನ್ ನೀವು ABC ಹಾಕಿದ್ರೆ ನಿಮಗೆ ಆ ಪ್ರಮಾಣ ಪತ್ರ ನಿಮ್ಗೆ ಸರ್ಟಿಫಿಕೇಟ್ DEF ಮೂಲಕ ಕೊಡುತ್ತೆ. ಅಗೇನ್ D ಅಂತಕ್ಕಂಥದ್ದು ನಿಮಗೆ ಒಂದು ಬೇರೆ ಯಾವುದೇ ಗೌರ್ಮೆಂಟ್ ಕೊಡೋದಾದ್ರೆ E ಮತ್ತೆ F ಕೇಂದ್ರಾಡಳಿತ ರಾಜ್ಯದಲ್ಲಿ ಕೊಡ್ತಕ್ಕಂಥದ್ದು. ಯಾರಿಗೆ? SC ST ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಕೊಡ್ತಕ್ಕಂಥದ್ದು. ಅದನ್ನು ತೋರಿಸ್ತೀನಿ ನಾನು ನಿಮ್ಗೆ. ಸೊ ಅಂದ್ರೆ ಅರ್ಥ ಏನು, ಇಲ್ಲಿ ನೀವು ಅಪ್ಲಿಕೇಶನ್ ABC ಫಾರ್ಮ್ಯಾಟ್ ಅಲ್ಲಿ ಹಾಕಿದ್ರೆ ಯಾವುದೇ ಒಂದು ಕ್ಯಾಟಗರಿ ಅಡಿಯಲ್ಲಿ
ನಿಮಗೆ ಅದು SC ಆಗಿರ್ಬೋದು, ST ಆಗಿರ್ಬೋದು, OBC ಅದ್ ಯಾವ್ದು ಅಂತ ಲಾಸ್ಟ್ ಅಲ್ಲಿ ತೋರಿಸ್ತೀನಿ, ಇದನ್ನ ಕಾಯ್ಬೇಕು ನೀವು. ಓಕೆ, DEF ಅಂತಕ್ಕಂಥದ್ದು ನಿಮಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡೋದು. ಎಷ್ಟು 2 ತಿಂಗಳೊಳಗೆ, 2 months, ವಿತಿನ್ 2 months ಆಫ್ಟರ್ ಅಪ್ಲೈಯಿಂಗ್. ಓಕೆ, ಇದು ಗೊತ್ತಿರಬೇಕು. ಅದಲ್ಲದೆ ಅದ್ರ ಸಬ್ ಕ್ಲಾಸ್ 3 ABC ಅಂತೆಲ್ಲ ಬರುತ್ತೆ. ಅದ್ರಲ್ಲಿ ಏನ್ ಹೇಳುತ್ತೆ ಅಂತ ತಿಳ್ಕೊಳ್ಳಿ ಸಾಕು. ಯಾವ ಸೆಕ್ಷನ್ ಸಬ್ ಕ್ಲಾಸ್ ಅಂತ ತಿಳ್ಕೊಳ್ಳೋ ನೆಸಿಟಿ ಇಲ್ಲ. ಓಕೆ, ಅವ್ರಿಗೆ ಅಕಸ್ಮಾತ್ ಅತೃಪ್ತರಾಗ್ಲ, ಈಸ್ ನಾಟ್ ಏನೋ ಇನ್ಫಾರ್ಮೇಶನ್ ಸ್ಯಾಟಿಸ್ಫೈ ಆಗಿದೆ ನೀವು ಕೊಟ್ಟಿರೋದು, ಆಗ ಅವ್ರು ಏನ್ ಮಾಡಬಹುದು, ವಿಚಾರಣೆಗೆ ದಿನಾಂಕನ ಗೊತ್ತು ಮಾಡಬಹುದು, ನಿಮ್ಗೆ ನೋಟಿಸ್ ಜಾರಿ ಮಾಡಬಹುದು. ಆಗ ನೀವು ಅವ್ರು ಕೇಳ್ತಕ್ಕಂಥ ದಾಖಲೆ, ಶಾಲಾ ದಾಖಲೆ, ಜನ್ಮ ನೋಂದಣಿ ಪತ್ರ ಯಾವ್ದಿರುತ್ತೆ ಅದನ್ನ ದಾಖಲೆಗಳನ್ನ ತಗೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ನಿಮ್ಮ ಪೋಷಕರು ಅಥವಾ ನಿಮ್ಮ ಒಂದು ಏನ್ ಹೇಳ್ಬೋದು ನಾವು, ಗಾರ್ಡಿಯನ್, ಪೇರೆಂಟ್ಸ್ ಅವ್ರನ್ನೂ ಕೂಡ ಬರ್ಬೇಕಾಗುತ್ತೆ. ಅವ್ರನ್ನೂ ಕೂಡ ಅವರು ಪ್ರಶ್ನೆಗಳನ್ನ ಕೇಳೋದು, ವೆರಿಫೈ ಅವ್ರ ಮುಖಾಂತರ ಕೂಡ ಮಾಡಬಹುದು. ಓಕೆ, ಇನ್ನು SC ST ಗೆ ಸೇರಿದ ಅರ್ಜಿ ಸಂದರ್ಭ ಆಗಿದ್ರೆ ಅದು ಮಾನವ ಶಾಸ್ತ್ರೀಯ ಮತ್ತು ಜನಾಂಗೀಯ ಗುಣಲಕ್ಷಣಗಳು, ದೇವತೆಗಳು ಅಂದ್ರೆ SC ST ಅಂದ್ರೆ ಗೊತ್ತಲ್ಲ, ಅವರ ಒಂದು ಜನಾಂಗೀಯ, ಅವ್ರದ್ದು ಒಂದು SC ಮತ್ತೆ ST ಗೆ ಸೇರಿಸ್ಬೇಕು ಯಾವುದೇ ಕ್ಯಾಟಗರಿ ಅಂದ್ರೆ ಅವ್ರದ್ದು ಬೇರೆ ರೀತಿಯಾದ ಒಂದು ಎನ್ಕ್ವೈರಿನ ನಡೆಯುತ್ತೆ. ಜನಾಂಗೀಯ ಶಾಸ್ತ್ರ, ಮಾನವ ಶಾಸ್ತ್ರಗಳೆಲ್ಲ ನಡೀತಾರೆ. ಅವ್ರ ಗುಣಲಕ್ಷಣಗಳು, ದೇವತೆ, ಅವರು ಪದ್ಧತಿ, ಮದುವೆ ವಿಧಾನ, ಮೃತದೇಹ ಅಂತ್ಯಕ್ರಿಯೆ ಇವೆಲ್ಲ ಕೂಡ ಕನ್ಸರ್ನ್ ಮಾಡ್ತಾರೆ. ಯಾವ ತರ ಮಾಡ್ತೀರಾ ಅವಾಗ ಗೊತ್ತಾಗುತ್ತೆ ಅವ್ರು, ಓಕೆ ನೀವು ಈ ಕ್ಯಾಟಗರಿಗೆ ಸೇರಿದೋ ಇಲ್ವೋ ಅಂತಕ್ಕಂಥದ್ದು. ಸುಳ್ಳು ಹೇಳಿ ತುಂಬಾ ಜನ SC ST ಸರ್ಟಿಫಿಕೇಟ್ ತಗೊಂಡಿರೋರು ಕೂಡ ಇದರ ನಿಮ್ಗೆ ಗೊತ್ತಿದೆ, ನ್ಯೂಸ್ ಗಳೆಲ್ಲ ಬಂದಿದೆ. ಹಾಗಾಗಿ ಇದನ್ನ ವೆರಿಫೈ ಮಾಡ್ತಕ್ಕಂಥದ್ದು ಇತ್ತೀಚೆಗೆ ಜಾಸ್ತಿ ಆಗಿದೆ. ಏನಾದ್ರು ತುಂಬಾ ಅವ್ರಿಗೆ ಡೌಟ್ ಬಂದ್ರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬರ್ತೀನಿ. ತಹಶೀಲ್ದಾರ್ ಅವರು ಮೇಲೆ ನಿರ್ದಿಷ್ಟಪಡಿಸಿದ ರೀತಿಯಲ್ಲಿ ವಿಚಾರಣೆ ನಡೆಸಿದ ನಂತರ ಜಾತಿ ಪ್ರಮಾಣ ಪತ್ರ ಅಥವಾ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ನೋಡಿ, DEF ಅಲ್ಲಿ 2 ತಿಂಗಳ ಒಳಗೆ ಅದನ್ನ ಕೊಡಬೇಕು ಅಥವಾ ತಿರಸ್ಕಾರ ಮಾಡಬೇಕು. ಅವರು ಇವೆಲ್ಲ ವೆರಿಫೈ ಆಗುತ್ತೆ ಸರ್, ಕೊಡ್ಬೋದು 2 ತಿಂಗಳು. ನಾನು ನಿಮ್ಗೆ ಇಲ್ಲಿ ಹಿಂದೆನೆ ತೋರಿಸ್ತೆ, 2 ತಿಂಗಳ ಒಳಗೆ ಕೊಡಬೇಕು. ಕೊಡ್ಲಿಲ್ಲ ತಿರಸ್ಕಾರ ಮಾಡ್ಬೋದು. ಸರ್ ತಿರಸ್ಕಾರ ಮಾಡ್ಬಿಟ್ರೆ ಏನ್ ಮಾಡೋದು? ಆವಾಗ ನೀವು ಮೇಲ್ಮೇಲೆ ನೀವು ಹೋಗ್ಬೇಕಾಗತ್ತೆ. ಸೆಕ್ಷನ್ 3B ಹೇಳುತ್ತೆ. ನಾವು ಲಾಸ್ಟ್ 1990 ಆಕ್ಟ್ ಅಲ್ಲೂ ಇದನ್ನು ಡಿಸ್ಕಸ್ ಮಾಡಿದೀವಿ, ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಓಕೆ, ಇಲ್ಲಿ ಏನು ಅಂತಂದ್ರೆ ಮುಂದೆ ನಿಮ್ಗೆ ಗೊತ್ತಾಗ್ತಿದೆ, ರೂಲ್ಸ್ ಅಲ್ವಾ, ಹಾಗಾಗಿ ಸ್ವಲ್ಪ ಡಿಫ್ರೆನ್ಸ್ ಅನ್ಸ್ಬೋದು ನಿಮ್ಗೆ. ಸೆಕ್ಷನ್ 3A ಅಡಿಯಲ್ಲಿ ಮೇಲ್ಮನವಿ ಅಪೀಲ್ ಮಾಡ್ಬೋದು ನೀವು. ಯಾರಿಗೆ? ಸಹಾಯಕ ಆಯುಕ್ತ, ಅಸಿಸ್ಟೆಂಟ್ ಕಮಿಷನರ್ಗೆ ಇದ್ರ ಬಗ್ಗೆ ಅಪೀಲ್ ಮಾಡ್ಬೋದು. ಅವರು ನಿಮಗೆ ಒಂದು ದಿನಾಂಕ ಕೊಡ್ತಾರೆ. ಅಗೇನ್ ನಿಮ್ಮ ಒಂದು ಏನಿದೆ ಇನ್ಪುಟ್ ತಗೋತಾರೆ, ಅವರ ಇನ್ಪುಟ್ ತಗೋತಾರೆ. ಅವರು ದಿನಾಂಕ, ನೀವು ಮೇಲ್ಮನವಿ ಸಲ್ಲಿಸಿದ ದಿನಾಂಕದಿಂದ 1 ತಿಂಗಳ ಅವಧಿಯಲ್ಲಿ ಅವರು ಆದೇಶನ ಹೊರಡಿಸಬೇಕು. ಓಕೆ, ಈ ಆದೇಶನ ಕೊಡಬೇಕು. ನೆಕ್ಸ್ಟ್ ವ್ಯಾಲಿಡಿಟಿ ಆಫ್ ದ ಸರ್ಟಿಫಿಕೇಟ್. ಏನೋ ಈಗ ಅವ್ರು ಕೊಟ್ರು ಅಂತ ಇಟ್ಕೊಳ್ಳಿ, ಓಕೆ ಇವ್ರು ಕೊಡ್ಬೋದು, ಎಸ್ ಕೊಡಿ, ಇಶ್ಯೂ ಮಾಡಿ ಸರ್ಟಿಫಿಕೇಟ್ ಆಫ್ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ, ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿದ್ರು ಅಂತ ಇಟ್ಕೊಳ್ಳಿ. ಓಕೆ, ಆಗ 3C ಅಡಿಯಲ್ಲಿ ತಹಶೀಲ್ದಾರ್ ಪ್ರಮಾಣ ಪತ್ರ ಸಿಂಧುತ್ವ ಅನ್ನು ಕೊಡ್ಬೇಕಾಗತ್ತೆ. ಅಂದ್ರೆ ಜಾತಿ ಪ್ರಮಾಣ ಪತ್ರವನ್ನು ಸೆಕ್ಷನ್ 3A ಅಡಿಯಲ್ಲಿ ಅವರು ಕೊಡ್ಬೇಕಾಗತ್ತೆ. ನಾವು 3A ಇಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಇಲ್ಲಿ ನೋಡಿದ್ವಲ್ಲ, ಇಲ್ಲಿ ದಿಸ್ ಇಸ್ 3A, 2 ತಿಂಗಳು ಕೊಡ್ಬೇಕು ಅಂತ. ಸೊ ಆಗ ಅವ್ರು ಕೊಡ್ತಾರೆ. ಕೊಟ್ಟ ಮೇಲೆ ಅದರ ಅವಧಿ ಎಷ್ಟು, ಇದು ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸರ್ಟಿಫಿಕೇಟ್ ಇನ್ಕಮ್ ಅಥವಾ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಆ ಕೊಟ್ಟಿದ ದಿನಾಂಕದಿಂದ 5 ವರ್ಷದ ಅವಧಿಗೆ ಮಾನ್ಯವಾಗಿರುತ್ತದೆ. ಅಪ್ ಟು ನೆಕ್ಸ್ಟ್ 5 years ತನಕ ಅದು ಇರುತ್ತೆ. ಅದಾದ್ಮೇಲೆ ಲ್ಯಾಪ್ಸ್ ಆಗುತ್ತೆ, ಅಥವಾ ನೀವೇನಾದ್ರು ಜಾತಿ ಚೇಂಜ್ ಮಾಡಿದ್ರೆ ಅದನ್ನ ಹೇಳ್ತೆ, ಮುಂದೆ ಬರುತ್ತೆ, ಅದನ್ನ ಅಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಸೆಕ್ಷನ್ 4 ಅಥವಾ ನಮ್ಮ ಪ್ರಕರಣ 4 ಅಂತ ಏನ್ ಕರಿತೀವಿ, ಜಾತಿ ಪರಿಶೀಲನಾ ಸಮಿತಿ ಕೂಡ ಇರುತ್ತೆ. ಓಕೆ, ಈ ಸಮಿತಿಗಳು ಏನ್ ಮಾಡ್ತವೆ ಅಂತಂದ್ರೆ, ಏನಾದ್ರೂ ಜಾತಿ ಬಗ್ಗೆ ಏನಾದ್ರು ಇದ್ರೆ ಅಥವಾ ಪ್ರಮಾಣ ಪತ್ರ ಅದನ್ನ ನೀವು ಕೊಟ್ಟಿರೋದು ಸರಿನೋ ಇಲ್ವೋ ಅಂತ ವೆರಿಫೈ ಮಾಡ್ಬೇಕಲ್ಲ, ನೀವು ತಗೋತೀರಾ, ತಗೊಂಡೋಗಿ ಕೊಡ್ತೀರಾ. ಅಕಸ್ಮಾತ್ ತಹಶೀಲ್ದಾರ್ ವೆರಿಫೈ ಮಾಡಿರಲ್ಲ, ಎಸ್ ಕೊಟ್ಟಿರ್ತಾರೆ ನಿಮ್ ಡಾಕ್ಯುಮೆಂಟ್ ಪ್ರಕಾರ, ಅಥವಾ ಡಾಕ್ಯುಮೆಂಟ್ ಸುಳ್ಳಾಗಿದ್ರೆ ಆಗ ನೀವು ಯಾವ್ದೋ ಸ್ಕೂಲ್ ಅಥವಾ ಯಾವ್ದೋ ಒಂದು ಇದು ಕೊಡ್ತೀರಾ, ಗೌರ್ಮೆಂಟ್ ಜಾಬ್ ಕೊಡ್ತೀರಾ, ಮತ್ತೊಂದು ಕೊಡ್ತೀರಾ, ಆಗ ಅದನ್ನ ವೆರಿಫೈ ಮಾಡ್ಬೋದು. ಅದಕ್ಕೆ ಪರಿಶೀಲನಾ ಸಮಿತಿಗಳು ಇರ್ತವೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳಿಗೆ ಸಂಬಂಧಿಸಿದ ನೀಡಲ ಜಾತಿ ಪ್ರಮಾಣವನ್ನು ಪರೀಕ್ಷಿಸಲು ಪ್ರತಿ ಜಿಲ್ಲೆಗೆ ಜಾತಿ ಪರಿಶೀಲನಾ ಸಮಿತಿ ಅಂತ ಒಂದು ಸಮಿತಿ ಇರುತ್ತೆ. ಯಾರ್ಯಾರು ಇರ್ತಾರೆ ಅದರಲ್ಲಿ? ಅಧ್ಯಕ್ಷರು ಯಾರಾಗಿರ್ತಾರೆ ನೋಡಿ, ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಜಾತಿ ಕ್ಯಾಸ್ಟ್ ವೆರಿಫಿಕೇಶನ್ ಕಮಿಟಿಲಿ ಯಾರು ಅಧ್ಯಕ್ಷರಾಗಿರ್ತಾರೆ ಅಂತ ಕೇಳ್ತಾರೆ. ಯಾರು ಸರ್? DC, ಡೆಪ್ಯೂಟಿ ಕಮಿಷನರ್ ಅಧ್ಯಕ್ಷರಾಗಿರ್ತಾರೆ. ಡೆಪ್ಯೂಟಿ ಕಮಿಷನರ್ ಆಫ್ ದ ಡಿಸ್ಟ್ರಿಕ್ಟ್ ಹೂ ಶಲ್ ಬಿ ದ ಚೇರ್ಮನ್. ಜಿಲ್ಲಾ ಪಂಚಾಯತ್ ಅವರು ಸೆಕ್ರೆಟರಿ, ಡೆಪ್ಯೂಟಿ ಸೆಕ್ರೆಟರಿ, ಉಪ ಕಾರ್ಯದರ್ಶಿ ಆಗಿರ್ತಾರೆ. ತಾಲೂಕಿನ ತಹಶೀಲ್ದಾರ್ ಕೂಡ ಇರ್ತಾರೆ. ಆ ಒಂದು ಇದರಲ್ಲಿ ಸದಸ್ಯರಾಗಿ ಕಾರ್ಯದರ್ಶಿಗಳು ಕೂಡ ಇರ್ತಾರೆ. ಯಾರು ಸರ್? ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಕೂಡ ಅಲ್ಲಿ ಏನಾಗಿರ್ತಾರೆ, ಮೆಂಬರ್ ಸೆಕ್ರೆಟರಿ ಆಗಿ ಕಾರ್ಯನಿರ್ವಹಿಸ್ತಾರೆ. ಸೊ ಇವರೆಲ್ಲ ಆ ಸಮಿತಿಯಲ್ಲಿ ಇರ್ತಾರೆ. ಓಕೆ, ಮತ್ತೆ ಇನ್ನು ಹೆಚ್ಚು ಬೇಕು ಸರ್, ಸಾಲಲ್ಲ. SC ST ಕ್ಯಾಟಗರಿಗೆ ಸಂಬಂಧಪಟ್ಟ ಹೆಚ್ಚಿನ ಒಂದು ಕಮಿಟಿಗಳನ್ನ ಮಾಡಬೇಕು ಅಂದಾಗ ಆ ಒಂದು ಇದಕ್ಕೆ ಜಿಲ್ಲೆಗೆ ಹೆಚ್ಚುವರಿ ಪರಿಶೀಲನಾ ಸಮಿತಿಯನ್ನು ಸರ್ಕಾರ ರಚನೆ ಮಾಡಬಹುದು. ಹೇಗೆ ಅದ್ರಲ್ಲಿ ಯಾರು ಇರ್ತಾರೆ? ಸೇಮ್, ಅದ್ರಲ್ಲೂ ಕೂಡ ಸೇಮ್ ಜನ ಇರ್ತಾರೆ ಸ್ನೇಹಿತರೆ. ಅಂದ್ರೆ ಒಂದಕ್ಕಿಂತ ಹೆಚ್ಚು SC ST ಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಜಾತಿ ಪರಿಶೀಲನೆ ಮಾಡಬಹುದು. ನೆಕ್ಸ್ಟ್ ಅದು ಜಾತಿ ಪರಿಶೀಲನಾ ಸಮಿತಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ,
SC ST ನಿಮಗೆ ಕ್ಯಾಟಗರಿ 1 ಗೆ ಬರೀ ಇನ್ಕಮ್ ಸರ್ಟಿಫಿಕೇಟ್ ಇರುತ್ತೆ, ಸಾರಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರುತ್ತೆ, ಇನ್ಕಮ್ ಇರಲ್ಲ. ಯಾಕಂದ್ರೆ ಅವ್ರಿಗೆ ಯಾವುದೇ ಕ್ರಿಮಿಲೇಯರ್ ಇಲ್ಲ, ಹಾಗಾಗಿ ಇನ್ಕಮ್ ಇರಲ್ಲ. ಅದೇ OBC ಅಂತ ಬಂದಾಗ ಅಲ್ಲಿ ಇನ್ಕಮ್ ಇರುತ್ತೆ, ಯಾಕೆ ಕ್ರಿಮಿಲೇಯರ್ ಇದೆ, ಕೆನೆ ಪದರ ಇದೆ. ಹಂಗಾಗಿ ನಿಮ್ಗೆ ಸೆಕ್ಷನ್ 5 ನಿಮ್ಗೆ OBC ಬಗ್ಗೆ ಮಾತಾಡೋದು, ಜಾತಿ ಮತ್ತು ಆದಾಯ ಪರಿಶೀಲನಾ ಸಮಿತಿ ಬಗ್ಗೆ ಮಾತಾಡೋದು, ಕ್ಯಾಸ್ಟ್ ಅಂಡ್ ಇನ್ಕಮ್ ವೆರಿಫಿಕೇಶನ್ ಕಮಿಟಿ ಅಂತ ಹೇಳ್ತೀವಿ. ಅಂದ್ರೆ ಅರ್ಥ ಏನಾಯ್ತು, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಾರೆ, ಯಾರು ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಪರಿಶೀಲನೆ ಮಾಡ್ತಕ್ಕಂಥ ಸಮಿತಿ ಇದು. ಇದರಲ್ಲಿ ಆ ಸಮಿತಿಲಿ ಯಾರ್ಯಾರು ಇರ್ತಾರೆ ಅಂತ ಇಲ್ಲಿ ಹೇಳುತ್ತೆ. ಅಧ್ಯಕ್ಷರಾಗಿ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ನ ಉಪ ಕಾರ್ಯದರ್ಶಿ, ಡೆಪ್ಯೂಟಿ ಸೆಕ್ರೆಟರಿ ಆಫ್ ಅಡ್ಮಿನಿಸ್ಟ್ರೇಷನ್ ಆಗಿ ಆಡಳಿತದಲ್ಲಿ ಜಿಲ್ಲಾ ಪಂಚಾಯತ್ ನ ಉಪ ಕಾರ್ಯದರ್ಶಿ ಅವರು ಕೆಲಸ ಮಾಡ್ತಾರೆ. ಆ ತಾಲೂಕಿಗೆ ಸಂಬಂಧಪಟ್ಟ ತಹಶೀಲ್ದಾರ್ ಕೂಡ ಅದರಲ್ಲಿ ಇರ್ತಾರೆ. ಸದಸ್ಯ ಕಾರ್ಯದರ್ಶಿಯಾಗಿ ಅಂದ್ರೆ ಮೆಂಬರ್ ಸೆಕ್ರೆಟರಿ ಆಗಿ ಜಿಲ್ಲಾ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಅಧಿಕಾರಿಗಳು ಇರ್ತಾರೆ ಅದ್ರಲ್ಲಿ. ಇದು OBC ಸಂಬಂಧಪಟ್ಟಂತೆ ಅಥವಾ ಕ್ಯಾಸ್ಟ್ ಅಂಡ್ ಇನ್ಕಮ್ ವೆರಿಫಿಕೇಶನ್ ಕಮಿಟಿಗೆ ಸಂಬಂಧಪಟ್ಟಂತೆ ಆ ಕಮಿಟಿಲಿ ಇರ್ತಾರೆ ಅಂತಕ್ಕಂಥದ್ದು. ಅಧ್ಯಕ್ಷರು ಯಾರಾಗಿರ್ತಾರೆ ಗೊತ್ತಿರಬೇಕು, ಎಕ್ಸಾಮ್ ಅಲ್ಲಿ ಕೇಳ್ತೀನಿ ಸ್ನೇಹಿತರೆ. ಅಥವಾ ಸೆಕ್ರೆಟರಿ ಯಾರಾಗಿರ್ತಾರೆ, ಡೆಪ್ಯೂಟಿ ಸೆಕ್ರೆಟರಿನೂ ಕೇಳಬಹುದು. ಫೈನ್, ನೆಕ್ಸ್ಟ್ ಬರ್ತೇವೆ. ಅಗೇನ್ ಇಲ್ಲಿ ನಾವ್ ಹೆಂಗೆ SC ST ನೋಡಿದ್ವಿ, ಹಾಗೆ OBC ಕೂಡ ಹೆಚ್ಚುವರಿ ಜಾತಿ ಮತ್ತು ಆದಾಯ ಪರಿಶೀಲನಾ ಸಮಿತಿ ಬೇಕು ಅಂದ್ರೆ ಒಂದು ಸಮಿತಿ ಇದೆ, ಕಮಿಟಿ, ಇನ್ನು ಹೆಚ್ಚುವರಿ ಬೇಕು ಅಲ್ಲಿಗೆ. ಆ ಜಿಲ್ಲೆ ದೊಡ್ಡ ಜಿಲ್ಲೆ ಇದೆ, ತುಂಬಾ ಪೆಂಡಿಂಗ್ಸ್ ಇದೆ, ಹೆಚ್ಚು ಸಮಿತಿಗಳು ಬೇಕು ಅಂದಾಗ ಅಗೇನ್ ಸೇಮ್ ಸರ್, ಇಲ್ಲೇನ್ ನಾನು ಹಿಂದೆ ತೋರಿಸ್ದೆ ಸೇಮ್ ಅವರೇ ಇರ್ತಾರೆ, ಇಲ್ಲೂ ಕೂಡ ಸಮಿತಿನ ಮಾಡಬಹುದು. ಓಕೆ, ಹೆಚ್ಚುವರಿ ಸಮಿತಿನ ಮಾಡಬಹುದು. ನೆಕ್ಸ್ಟ್ 5A ಜಾತಿ ಪರಿಶೀಲನಾ ಸಮಿತಿ ನೀಡಿದ ಪ್ರಮಾಣ ಪತ್ರದ ಸಿಂಧುತ್ವ. ಓಕೆ, ಇಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಈ ಪ್ರಮಾಣ ಪತ್ರ ನಾವು 5 ವರ್ಷ ಅಂತ ಹೇಳಿದ್ವಿ ಸರ್, 5 ವರ್ಷ ತನಕನೇ ಇರಬೇಕು ಅಂತ ಅಲ್ಲ, 5 ವರ್ಷಕ್ಕಿಂತ ಮುಂಚೆ ರದ್ದು ಮಾಡಬಹುದು, ಅದೇ ಇಲ್ಲಿ ಹೇಳತಕ್ಕಂಥದ್ದು. ಈಗ ನಿಮ್ಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಓಕೆ, ಅವನು ನೀವು ಆ ಧರ್ಮನೇ ಬದಲಾಯಿಸ್ಬಿಟ್ಟ, ಆಗ ದಿಸ್ ಇಸ್ 5 ವರ್ಷ ತನಕನೂ ಇರಬೇಕು ಅಂತೇನಿಲ್ಲ. ಅದೇ ಹೇಳುತ್ತೆ ನೋಡಿ, ನೀಡಿದ ಸಿಂಧುತ್ವ ಪ್ರಮಾಣ ಪತ್ರವು ಉದ್ಯೋಗ ಉದ್ದೇಶಕ್ಕಾಗಿ ಅದು ರದ್ದುಗೊಳ್ಳುವವರೆಗೆ, ಅಂದ್ರೆ ಉದ್ಯೋಗ ನಿಮ್ಗೆ ಸಿಕ್ತಲ್ವಾ, ಆಗ ಎಸ್ ಮುಗೀತು. ಓಕೆ, ಅಥವಾ ಅಭ್ಯರ್ಥಿ ತನ್ನ ಧಾರ್ಮಿಕ ನಂಬಿಕೆಯನ್ನು ಬದಲಾಯಿಸುವ ದಿನಾಂಕದವರೆಗೆ, ಯಾವುದು ಮೊದಲನೇದು ಅದು. ಅಂದ್ರೆ ನೀವು ಧರ್ಮನ ಚೇಂಜ್ ಮಾಡ್ಬಿಟ್ರಿ, ತಗೊಂಡಿರ್ತೀರಾ ಇವತ್ತು, ನಾಳೆ ಧರ್ಮ ಚೇಂಜ್, ಸೊ ನಿಮ್ಗೆ ಅದು ವ್ಯಾಲಿಡಿಟಿ ಮುಗೀತು. ಅರ್ಥ ಆಗ್ತಿದೆಯಲ್ಲ? ತುಂಬಾ ಜನ ಬೇರೆ ಕ್ಯಾಟಗರಿಯಿಂದ SC ಗೆ ಹೋಗ್ತಾರೆ, ST ಆ ತರನು ಕೂಡ ಇರ್ತಾರೆ, ಅಥವಾ ನಮ್ಮ ಒಂದು ಹಿಂದೂ ಧರ್ಮದಿಂದ ಇಸ್ಲಾಂ ಅಥವಾ ಕ್ರೈಸ್ತ ಧರ್ಮಕ್ಕೆ ಹೋಗ್ತಾರೆ. ಸೊ ಇವೆಲ್ಲ ಕೂಡ ಕೌಂಟ್ ಆಗ್ತದೆ. ಸೇಮ್ ಅದೇ ರೀತಿ ಕ್ಯಾಟಗರಿ 1 ಕೂಡ ಅದೇ ರೀತಿ ಇದೆ. ಅದು ನಮ್ಗೆ 5A ಹೇಳೋದು, ಜಾತಿ ಪರಿಶೀಲನಾ ಸಮಿತಿ ನೀಡಿದ ಪ್ರಮಾಣ ಪತ್ರದ ಸಿಂಧುತ್ವ ಅಂದ್ರೆ ವ್ಯಾಲಿಡಿಟಿ ಆಫ್ ದ ಸರ್ಟಿಫಿಕೇಟ್. ಏನು ಈ ಕಮಿಷನ್ ಕೊಟ್ಟಿರುತ್ತೆ ವ್ಯಾಲಿಡಿಟಿ ಎಸ್ ಅಂತ ಹೇಳಿರುತ್ತೆ, ಆ ವ್ಯಾಲಿಡಿಟಿ ಹೆಂಗಿರುತ್ತೆ, ಎಲ್ಲಿ ತನಕ ಅಂದ್ರೆ 5 ವರ್ಷ ನಾವು ನೋಡಿದ್ವಿ, ತಹಶೀಲ್ದಾರ್ ಕೊಟ್ಟಿರ್ತಾರೆ. ಬಟ್ ಈ ಒಂದು ಸಿಂಧುತ್ವ ಅಂತಕ್ಕಂಥದ್ದು ಈ ಒಂದು ಕಮಿಟಿ ಏನು ರೆಫರ್ ಮಾಡಿರುತ್ತೆ ಅಥವಾ ವೆರಿಫಿಕೇಶನ್ ಮಾಡುತ್ತೆ, ಅದು ಎಲ್ಲಿ ತನಕ 5 ವರ್ಷ ಅಥವಾ ಅದಕ್ಕಿಂತ ಮುಂಚೆ ನೀವು ಯಾವಾಗ ಧರ್ಮ ಚೇಂಜ್ ಮಾಡೋದು, ಉದ್ಯೋಗ ಸಿಗುತ್ತೆ ಅಂದಾಗ ಅದಾದ್ಮೇಲೆ ರದ್ದಾಗುತ್ತೆ. ಫೈನ್, ನೆಕ್ಸ್ಟ್ 6ನೇ ಸೆಕ್ಷನ್ ಅಂದ್ರೆ ಪ್ರಕರಣ 6, ಸಿಂಧುತ್ವ ಪ್ರಮಾಣ ಪತ್ರಕ್ಕೆ ಅರ್ಜಿ. ಓಕೆ, ನೇಮಕಾತಿಗೆ ಮೀಸಲಾತಿಯನ್ನು ಕ್ಲೈಮ್ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯು ಅಥವಾ ಜಾತಿ ಆದಾಯ ಹಕ್ಕುಗಳ ಪರಿಶೀಲನೆಗೆ ನಮೂನೆ 1ರಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಫಾರ್ಮ್ 1 ನಲ್ಲಿ ಅರ್ಜಿಯನ್ನ ಹಾಕಬೇಕು. ಯಾರು ಸರ್? ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ಎಂದು ಹೇಳಿಕೊಂಡಲ್ಲಿ ಜಾತಿ ಪರಿಶೀಲನಾ ಸಮಿತಿಗೆ ನಮೂನೆ 1ರಲ್ಲಿ ಅರ್ಜಿ ಹಾಕಬೇಕು, ಫಾರ್ಮ್ 1 ಫಾರ್ಮೆಟ್ ಅಲ್ಲಿ ಹಾಕಬೇಕು. ಓಕೆ, ವ್ಯಾಲಿಡಿಟಿ ಆಫ್ ಸರ್ಟಿಫಿಕೇಟ್, ಸಿಂಧುತ್ವ ಪ್ರಮಾಣ ಪತ್ರ. ಓಕೆ, ಇಟ್ ಈಸ್ ವ್ಯಾಲಿಡೇಟೆಡ್ ಅಂತ ಹೇಳಬೇಕು ಅಂದ್ರೆ ನಮೂನೆ 1 ಅಂದ್ರೆ ಅದನ್ನ ಪರಿಶೀಲನೆ ಮಾಡಿಸ್ಕೊಳ್ಳತಕ್ಕದ್ದು ಅಂತ ಏನ್ ನಾವ್ ಹೇಳ್ತೀವಿ, ಆಗ ನಮೂನೆ 1ರಲ್ಲಿ ಹಾಕ್ಬೇಕು. ಇಂಥದ್ದು ಪ್ರಶ್ನೆ ಕೇಳುವಂತ ಚಾನ್ಸಸ್. ಓಕೆ, ಸೊ ಇಲ್ಲಿ ನಾನು ನಿಮಗೆ ಹೇಳ್ತೀನಿ, ನಿಮ್ಗೆ ಲಾಸ್ಟ್ ಅಲ್ಲಿ ತೋರಿಸ್ತೀನಿ, ಅಷ್ಟೊಂದು ತುಂಬಾ ಡೀಪ್ ಆಗಿ ಏನ್ ನಿಮ್ಗೆ ಕೇಳಕ್ ಹೋಗಲ್ಲ, ನಿಮ್ಗೆ ಈ ವಿಡಿಯೋದ ಎಂಡ್ ಅಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ, 6A ಜಾತಿ ಮತ್ತು ಆದಾಯ ಪರಿಶೀಲನಾ ಸಮಿತಿಯಿಂದ ಪರಿಶೀಲನೆ. ಹೇಗೇನ್ ಸರ್? ಸೇಮ್ ಸರ್, ಇದು ಪರಿಶೀಲನೆ ಮಾಡ್ತಕ್ಕಂಥದ್ದು ಏನಿದೆ ಕ್ಯಾಸ್ಟ್ ಸರ್ಟಿಫಿಕೇಟ್. ಈಗ ಪರಿಶೀಲನೆ ಅಂದ್ರೆ ಏನು ಸರ್? ತುಂಬಾ ಜನ ಕನ್ಫ್ಯೂಸ್ ಆಗಿ ಒಂದ್ ಸೆಕೆಂಡ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ 1990 ಆಕ್ಟ್ ಅಲ್ಲಿ. ಈಗ ನೀವು ಏನು ಜಾತಿ ಪ್ರಮಾಣ ಸಿಕ್ತು, ನೀವು ಆಯ್ತು ಅಪ್ಲೈ ಮಾಡಿದಿ ಕೊಟ್ರಿ ಸರ್, ಪ್ರತಿಯೊಂದು ಇನ್ಸ್ಟಿಟ್ಯೂಟ್ ಅಥವಾ ಹೋದಾಗ ಅದು ನೀವು ಕೊಟ್ಟಿರೋ ಸರಿನ ಪರಿಶೀಲನೆ ಮಾಡ್ಬೇಕಾಗತ್ತೆ. ಅವ್ರಿಗೂ ಕೂಡ ಆ ಪರಿಶೀಲನಾ ಸಮಿತಿ ಕಳಿಸ್ತಾರೆ. ಯಾಕಂದ್ರೆ ನೀವು ಸೇಮ್ ಫಾರ್ಮೆಟ್ ತಹಶೀಲ್ದಾರ್ ಇಂದ ನೀವು ತಗೊಂಡೇ ಇರಲ್ಲ ಸರ್, ಬಟ್ ಡೂಪ್ಲಿಕೇಟ್ ಮಾಡ್ಸ್ಕೊಂಡು ತಗೊಂಡ ಕೊಟ್ಟಿರ್ತೀರಾ. ಆಗ ಅವ್ರು ಪರಿಶೀಲನೆ ಮಾಡ್ಬೇಕಲ್ಲ, ಹೆಂಗ್ ಮಾಡ್ತಾರೆ ವೆರಿಫಿಕೇಶನ್? ಪರಿಶೀಲನಾ ಸಮಿತಿ ಮುಖಾಂತರ ವೆರಿಫಿಕೇಶನ್ ಮಾಡಿಸ್ತಾರೆ. ಅವ್ರು ನೋಡ್ತಾರೆ ಇಟ್ ಈಸ್ ರಿಜಿಸ್ಟರ್ಡ್, ಇದು ನಮ್ಮ ಆಫೀಸ್ ಇಂದ ಜನರೇಟ್ ಆಗಿದ್ಯಾ. ತುಂಬಾ ಜನ ಏನ್ ಮಾಡ್ತಾರೆ, ಅದೇ ಫಾರ್ಮೆಟ್, ಈಗ ನೋಟ್ನೇ ನೀವು ಡೂಪ್ಲಿಕೇಟ್ ಮಾಡೋರು, ಈ ಪ್ರಮಾಣ ಪತ್ರ ಇವೆಲ್ಲ ಮಾಡೋದು, ಮಾಸ್ ಕಾರ್ಡ್ ನೇ ಡೂಪ್ಲಿಕೇಟ್ ಮಾಡೋರು, ಇದನ್ನ ಮಾಡ್ತಾರೆ.
ಸೊ ಹಂಗೆ ಬೇರೆ ಬೇರೆ ಪರಿಶೀಲನಾ ಸಮಿತಿ SC ST ಇದಾರೆ ಅವ್ರದ್ದು ಹಿಂದುಳಿದ ವರ್ಗ ಅದ ಸಮಾಜ ಕಲ್ಯಾಣ ಇಲಾಖೆ ಇರುತ್ತೆ ಅವರು ಆ ರೆಫರೆನ್ಸ್ ನ ತಗೊಂಡು ಅದನ್ನ ಪರಿಶೀಲನೆ ಮಾಡ್ತಾರೆ, ಅವ್ರಿಗೆ ರೆಫರೆನ್ಸ್ ಮಾಡ್ಬೇಕಾಗುತ್ತೆ. ಓಕೆ, ಇದು 6A ಹೇಳುತ್ತೆ. ತುಂಬಾ ಡೀಟೇಲ್ ಬೇಕಾಗಿಲ್ಲ, ಈ ರೂಲ್ಸ್ ಅಷ್ಟೊಂದು ಎಕ್ಸಾಮ್ ಅಲ್ಲಿ ಕೇಳಲ್ಲ. ಬಟ್ ಈ ಫಾರ್ಮು ಮತ್ತೆ ಎಷ್ಟೊಳಗೆ ಕೊಡಬೇಕು, ಯಾರ್ಗ ಅಪೀಲು, ಇಂಥದ್ ನಾನು ಏನ್ ಡಿಸ್ಕಸ್ ಮಾಡಿದೆ ಈಗ ಅಂತದ್ ಕೇಳ್ತೇನೆ ಸ್ನೇಹಿತರೆ. ಓಕೆ, ಮಾನ್ಯತೆ ಪ್ರಮಾಣ ಪತ್ರದ ಸಂಚಿಕೆ ಇಶ್ಯೂ ಆಫ್ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಅಂತ ಕರಿತೀವಿ. ಈಗ 6A ಅಲ್ಲಿ ನಾವೇನ್ ನೋಡುದು ವಿಚಾರಣೆ, ಏನು ವಿಚಾರಣೆ ಮಾಡ್ತಾರೆ, ಜಾತಿ ಆದಾಯ ಸರಿನಾ ಇಲ್ವಾ ಅಂತ ಹೇಳ್ತಾರೆ. ಓಕೆ, ಅದಾದ್ಮೇಲೆ ಏನಾಗುತ್ತೆ, ಸಮಿತಿಯು ಶಾಲಾ ದಾಖಲೆ, ಜನನ ನೋಂದಣಿ ಪ್ರಮಾಣ ಪತ್ರ ಯಾವ್ದಾದ್ರು ಇದ್ದರೆ ಅಥವಾ ಸಂಬಂಧಿಸಿದ ವಸ್ತುಗಳನ್ನು ಪರಿಶೀಲಿಸಬಹುದು ಮತ್ತು ಅರ್ಜಿದಾರ ಸಮುದಾಯ ಜ್ಞಾನವನ್ನು ಹೊಂದಿರುವ ಯಾವುದೇ ಇತರ ವ್ಯಕ್ತಿಗಳನ್ನು ಸಹ ಪರಿಶೀಲಿಸಬಹುದು. ಆಯ್ತಾ, ಸೇಮ್ ನಾವು ನಿಮ್ಗೆ ಇವೆಲ್ಲ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ವಿಡಿಯೋ ಒಂದಲ್ಲ ಡೀಟೇಲ್ ಆಗಿ. ಅಂದ್ರೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೀನಿ ಹೆಂಗ್ ಮಾಡ್ತಾರೆ, ಹೆಂಗ್ ಪರಿಶೀಲನೆ ಮಾಡ್ತಾರೆ. ತಹಶೀಲ್ದಾರ್ ಆಗಿರ್ಬೋದು ಅಥವಾ ಕ್ಯಾಸ್ಟ್ ಪರಿಶೀಲನಾ ಸಮಿತಿ ಆಗಿರ್ಬೋದು, ಅದೆಲ್ಲ ನಾವು 3 ಮತ್ತು 4 ಡಿಸ್ಕಸ್ ಮಾಡ್ಬಿಟ್ಟಿದ್ದೀವಿ. ಸೊ ಅದನ್ನ ಇನ್ನೊಂದ್ಸಲ ರಿಪೀಟ್ ಆಗಿದೆ ಅಷ್ಟೇ ಇದು. ಓಕೆ, ಯಾವ ಬೇಸಿಸ್ ಮೇಲೆ ಅವರು ಪರಿಶೀಲನೆ ಮಾಡ್ತಾರೆ ಅಂತಕ್ಕಂಥದ್ದು ಮಾಡಿ ಇಶ್ಯೂ ವ್ಯಾಲಿಡಿಟಿ ಸರ್ಟಿಫಿಕೇಟ್ ಕೊಡ್ತಾರೆ ಅದ್ರ ಬಗ್ಗೆ ಅಂತ ಹೇಳಿ. ಓಕೆ, ಅಷ್ಟು ಇಂಪಾರ್ಟೆಂಟ್ ಅಲ್ಲ ಇದು. ಅದನ್ನ ಅವರು ಏನು ಮಾಡ್ತಾರಲ್ಲ ಮಾಡಿ ಆ ವ್ಯಾಲಿಡಿಟಿ ಅಂತಕ್ಕಂಥದ್ದು ಈಗ ಹೇಳಿದೆ, ಇದು ವ್ಯಾಲಿಡಿಟಿ ಇಲ್ವೋ ಅಂತ ಯಾರು ಕೊಟ್ರು ಅವ್ರಿಗೆ ಸರ್ಟಿಫಿಕೇಟ್ ಪರಿಶೀಲನಾ ಸಮಿತಿಗೆ, ಈ ವೆರಿಫಿಕೇಶನ್ ಕಮಿಟಿಗೆ ಅಂತ ಇಟ್ಕೊಳ್ಳಿ. ಅವ್ರು ಇವೆಲ್ಲ ವೆರಿಫೈ ಮಾಡ್ತಾರಲ್ಲ, ಮಾಡ್ಬಿಟ್ಟು 1 ತಿಂಗಳೊಳಗೆ ಅವ್ರ ಅರ್ಜಿಯನ್ನ ಆದೇಶದಿಂದ ತಗೊಂಡು ಅವ್ರಿಗೆ ಹೋಗಿದ್ರಿಂದ ವೆರಿಫೈ ಮಾಡಿ 1 ತಿಂಗಳು ಆದೇಶ ಕೊಡಬೇಕು ಅವ್ರಿಗೆ. ಯಾಕಂದ್ರೆ ಅವ್ರು ನಿಮ್ಗೆ ವರ್ಷಾನ್ಗಟ್ಲೆ ಕಾಯಕ್ಕಾಗಲ್ಲ. ಯಾಕಂದ್ರೆ ನಿಮ್ಗೆ ಅಡ್ಮಿಷನ್ ಮಾಡ್ಕೋಬೇಕು ಅಥವಾ ಜಾಬ್ ಸಿಗ್ಬೇಕು ಅಂದಾಗ ಆ ಸಂಸ್ಥೆ ಯಾವ್ದಾದ್ರು ಪರಿಶೀಲನೆ ಮಾಡ್ಬೇಕು ಅಂದಾಗ ಈ ರೀತಿ ಪರಿಶೀಲನೆ ಮಾಡ್ಬೇಕು. ಹಾಗೆ 1 ತಿಂಗಳೊಳಗೆ ಅವ್ರು ಕೊಡ್ಬೇಕಾಗುತ್ತೆ. ಅರ್ಥ ಆಗ್ತಿದೆಯಲ್ಲ? 1 ತಿಂಗಳಲ್ಲಿ ಕೊಡ್ಲಿಲ್ವಾ, ಅವ್ರಿಗೂ ಡೌಟ್ ಬಂತ, ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಪರಿಶೀಲನಾ ಸಮಿತಿಗೆ ಅವ್ರಿಗೂ ಡೌಟ್ ಬಂತು, ಅವರು ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯಕ್ಕೆ ವರದಿಯನ್ನು ಕಳಿಸ್ತಾರೆ. ಅಂದ್ರೆ ನಾಗರಿಕ ಹಕ್ಕು ಅಂದ್ರೆ ಏನು, ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಅಂತ, ಅದು ಇನ್ವೆಸ್ಟಿಗೇಷನ್ ಮಾಡುತ್ತೆ. ಅದು ಸರಿನೋ ಇಲ್ವಾ ಅಂತ ಹೇಳಿ ವಾಪಸ್ ಇವ್ರಿಗೆ ಸರಿ ಇದ್ರೆ ಕಳಿಸುತ್ತೆ. ಸರಿ ಇಲ್ಲ ಅಂದ್ರೆ ಅಗೇನ್ ಏನಾಗುತ್ತೆ, ನಿಮ್ಮ ವಿರುದ್ಧ ಯಾರು ಸುಳ್ಳು ಏನೋ ಮಾಹಿತಿ ಕೊಟ್ಟು ಈ ತರ ತಗೊಂಡಿದ್ರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ಆಗುತ್ತೆ. ಏನೇನ್ ಕಾನೂನು ಕ್ರಮ ಆಗುತ್ತೆ ಮುಂದೆ ಡಿಸ್ಕಸ್ ಮಾಡ್ತೀನಿ ಅದನ್ನ. ನಾನು ಆಲ್ರೆಡಿ ಹೇಳಿದ್ದೀನಿ 1990 ಆಕ್ಟ್, ಅದೇ ಇಲ್ಲಿ ರಿಪೀಟ್ ಆಗುತ್ತೆ. ನಾವೇನು ಹಿಂದೆ ನೋಡಿದೀವಿ ಕಾಯ್ದೆ ಸ್ನೇಹಿತರೆ, ಕಾಯ್ದೆ 1990 ಅದೇ ಸ್ವಲ್ಪ ರಿಪೀಟ್ ಆಗಿರುತ್ತೆ, ಒಂದಷ್ಟು ಮಧ್ಯ ಚೇಂಜಸ್ ಇದೆ ಅಷ್ಟೇ ರೂಲ್ಸ್ ಗಳ. ಓಕೆ ಫೈನ್. ಜಾತಿ ಪರಿಶೀಲನಾ ಸಮಿತಿ ಅಥವಾ ಜಾತಿ ಆದಾಯ ಪರಿಶೀಲನಾ ಸಮಿತಿ ಆದೇಶದಿಂದ ಬಾಧಿತರಾದ ಯಾವುದೇ ವ್ಯಕ್ತಿ, ಓಕೆ, ಈ ಸಮಿತಿಗೂ ಕೊಟ್ಟಿರೋದು ನಾನು ಹೇಳಿದ್ನಲ್ಲ. ಈಗ ಏನಾಯ್ತು, ಅಸಿಸ್ಟೆಂಟ್ ಕಮಿಷನರ್ ಆಯ್ತು, ಅಸಿಸ್ಟೆಂಟ್ ಕಮಿಷನರ್ ಇಂದ ನೀವು ತಗೊಂಡು ಅಪ್ರೂವ್ ಹೋದ್ವಿ, ಆಮೇಲೆ ಈ ವ್ಯಾಲಿಡಿಟಿ ಆಫ್ ಸರ್ಟಿಫಿಕೇಟ್ ಮಾಡ್ತಾರೆ, ಇಲ್ಲಿ ಸರಿಯಾಗಿ ಸಿಕ್ಲಿಲ್ಲ, ವ್ಯಾಲಿಡೇಷನ್ ಸಿಕ್ಲಿಲ್ಲ, ಇದರಿಂದ ನಿಮಗೆ ವ್ಯಾಲಿಡಿಟಿ ಇಲ್ಲ ಇದು ಅಂತ ಹೇಳ್ಬಿಟ್ರು ಅಂತ ಇಟ್ಕೊಳ್ಳಿ. ಆಗ ನೀವೇನ್ ಮಾಡ್ಬೋದು, ವಿಭಾಗೀಯ ಆಯುಕ್ತರಿಗೆ, ಅಗೇನ್ ಡಿವಿಷನಲ್ ಕಮಿಷನರ್ಗೆ ಅಪೀಲ್ ಮಾಡಬಹುದು. ಈಗೇನ್ ಈ ಮೇಲ್ಮನೆ ಹೋದ್ಮೇಲೆ ವಿಚಾರಣೆ ಮಾಡಿ ಈ ಯಾವಾಗ ಅಪೀಲ್ ಮಾಡಿರ್ತಾರೆ ಆ ದಿನಾಂಕದಿಂದ 45 ದಿನಗಳ ವರೆಗೆ ಅವರು ಆದೇಶ ಹೊರಡಿಸ್ಬೇಕು. ಅಂದ್ರೆ ನಿಮಗೆ ಕೊಡ್ಬೇಕೋ ಬೇಡವೋ ಅಂತಕ್ಕಂಥದ್ದು. ಸೊ ಇಲ್ಲೂ ಕೂಡ ನೀವು ತುಂಬಾ ಇಂಪಾರ್ಟೆಂಟ್ ಇವೆಲ್ಲ 45 ಡೇಸ್ ಆಗಿರ್ಬೋದು, 1 ತಿಂಗಳಾಗಿರ್ಬೋದು, ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ 1 ಮಂತ್ ಅಂತ ಅಲ್ವಾ, 1 ತಿಂಗಳು ಇದಾಗಿರ್ಬೋದು. ನಾವು ಪ್ರೀವಿಯಸ್ ಡಿಸ್ಕಸ್ ಮಾಡಿದ್ವಿ 2 ತಿಂಗಳು. ಸೊ ಅವೆಲ್ಲ ಇದೆಯಲ್ಲ, ಇಂಥದ್ದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ ನಿಮ್ಗೆ, ಆಯ್ತಾ, ಇಂಥದ್ದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ ನೋಡ್ಕೊಳ್ಳಿ. ಈಗ ಇವೆಲ್ಲ ಆದ್ಮೇಲೆ ಈಗ ನೀವು ತಗೊಂಡ್ಬಿಟ್ಟಿದ್ದೀರಪ್ಪ, ಇವೆಲ್ಲ ನಿಮ್ಗೆ ಡಿಲೇ ಆಯ್ತಪ್ಪ, ಇವೆಲ್ಲ ಹೋಯ್ತು, ಅಪ್ಲೈ ಆಯ್ತು ಹಂಗನ್ಬಿಟ್ಟು ನಿಮ್ಗೆ ಇದೇನಲ್ವಾ, ನಿಮ್ ಜಾಬ್ ಇರುತ್ತೆ, ಅಥವಾ ನೀವು ಸ್ಕೂಲಲ್ಲಿ ಇರ್ತೀರಾ, ಅಥವಾ ನಿಮ್ಗೆ ಸ್ಕೂಲಿಂದ ನಿಮ್ಗೆ ಈ ಕ್ಯಾಸ್ಟ್ ಅಡಿಯಲ್ಲಿ ನಿಮ್ಗೆ ಏನಾಗುತ್ತೆ, ಇದು ಸಿಗ್ತಾ ಇರತ್ತೆ, ಯಾವ್ದು ಸ್ಕಾಲರ್ಶಿಪ್ ಅವೆಲ್ಲ ಸಿಗುತ್ತೆ ಅಂತ ಇಟ್ಕೊಳ್ಳಿ, ಸಿಗ್ತಾ ಇರತ್ತೆ. ಇವೆಲ್ಲ ಸಮಾರಂಭ 6 ತಿಂಗಳು ವರ್ಷ ಆಯ್ತು, ಬಟ್ ನೀವು ಸ್ಕಾಲರ್ಶಿಪ್ ತಗೊಂಡಿರ್ತೀರ ಅಷ್ಟರಲ್ಲಿ, ಅಥವಾ ನೀವೇನಾದ್ರು ಜಾಬ್ ತಗೊಂಡು ಸ್ಯಾಲ್ರಿ ತಗೋತಿರ್ತೀರ ಅಂತ ಇಟ್ಕೊಳ್ಳಿ. ಸುಳ್ಳು ಅಂತ ಆದಾಗ ಕಾನೂನು ಕ್ರಮ ಜರುಗಿಸ್ತಾರೆ. ಏನು ನಿಮ್ಮ ಏನೇನ್ ತಗೊಂಡ್ರೆ ಅವೆಲ್ಲ ವಸೂಲಿ ಮಾಡ್ತಾರೆ ಅವರು, ಎಲ್ಲ ವಸೂಲಿ ಮಾಡ್ತಾರೆ. ಅವೆಲ್ಲ ಇದೆ, ಡೈರೆಕ್ಟರ್ ಆಫ್ ಸಿವಿಲ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಮುಖಾಂತರ ಏನ್ ಮಾಡ್ತಾರೆ, ಇದು ಫಾಲ್ಸ್ ಅಂತ ಗೊತ್ತಾದ್ರೆ ವಸೂಲಿ ಮಾಡ್ತಾರೆ. ಐ ವಿಲ್ ಶೋ ಯು. ಇಲ್ಲಿ ನೋಡಿ 7B ಹೇಳುತ್ತೆ, ಸುಳ್ಳು ಜಾತಿ ಪ್ರಮಾಣ ಪತ್ರದ ಆಧಾರದ ಮೇಲೆ ಪಡೆದುಕೊಂಡಿರುವ ವಿತ್ತೀಯ ಸವಲತ್ತನ್ನು ಹಿಂಪಡೆಯಬೇಕು. ಅಂದ್ರೆ ನೀವೇನಾದ್ರು ಆತರ ತಗೊಂಡು ವಿದ್ಯಾರ್ಥಿ ವೇತನ, ಅನುದಾನ, ಭತ್ಯೆ, ಹಣಕಾಸಿನ ಪ್ರಯೋಜನ ಏನಾದ್ರು ತಗೊಂಡಿದ್ರೆ ಅವಾಗ ಅವನ್ನೆಲ್ಲ ನಿಮಗೆ ಆ ವ್ಯಕ್ತಿಯಿಂದ ವಸೂಲಿ ಮಾಡುವಲು ಜವಾಬ್ದಾರರಾಗುತ್ತೀರಿ ಅಂತ ಹೇಳುತ್ತೆ. ವಿಡ್ರಾನ್ ಮತ್ತೆ ಆ ಜಾಬ್ ಹೋಗುತ್ತೆ ನಿಮ್ಗೆ ಅಲ್ಲಿದ್ರೆ ಸುಳ್ಳಾಗಿದ್ರೆ. ಓಕೆ ಫೈನ್, ಅರ್ಥ ಆಗ್ತಿಲ್ಲ. ನೇಮಕಾತಿ ಅಷ್ಟು ಇಂಪಾರ್ಟೆಂಟ್. 9A ಅಂತ ಒಂದು ಕೂಡ ಇತ್ತು, ಇದು ಇಲ್ಲ ತೆಗ್ದಾಕಿದ್ದಾರೆ ಇವಾಗ. ನೇಮಕಾತಿ ಅಂದ್ರೆ ಏನು, ಸರ್ಕಾರಿ ಸೇವೆಗೆ ನೇಮಕ. ನೀವು ಸುಳ್ಳು ಕೊಡೋದು ಏನಾರ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ನೇಮಕಾತಿ ಏನಿದೆ ನಿಮ್ಗೆ ಸಿಗಲ್ಲ. ಅಗೇನ್ ಅದು ನಿಮ್ಗೆ ಏನಾಗಿದೆ ತೆಗ್ದಾಕ್ತಾರೆ.
ಇನ್ನು 10ನೇದು ಇಂಪಾರ್ಟೆಂಟ್ ಅಲ್ಲ ನಿಮ್ಗೆ, ಅದು ಏನ್ ಹೇಳುತ್ತೆ 10ನೇ ಸೆಕ್ಷನ್ ಅಂತಂದ್ರೆ, ಈ ತರ ಆಗಿದ್ರೆ ಶಿಕ್ಷಣ ಕೊಡಿಸ್ಬೇಕು 3 ತಿಂಗಳೊಳಗೆ ನಿಮ್ಗೆ ಆ ಒಂದು ಶಿಕ್ಷೆ ಪ್ರಮಾಣ ಇವೆಲ್ಲ ಅದಿದೆ, ತುಂಬಾ ಇಂಪಾರ್ಟೆಂಟ್ ಏನಲ್ಲ. 11ನೇದು ಖಾಲಿ ಹುದ್ದೆಗಳ ಪ್ರವೇಶಗಳ ನೋಂದಣಿ. ಓಕೆ, ಈಗೇನ್ ಖಾಲಿ ಆಯ್ತು ಇವೆಲ್ಲ ಆಯ್ತು, ಅಥವಾ ಹಿಂಗ್ ತುಂಬಿಸಿದ್ರು, ಇವೆಲ್ಲ ಒಂದು ಫಾರ್ಮ್ಯಾಟ್ ಅಲ್ಲಿ ಅವರು ಇಡಬೇಕು. ಓಕೆ, ಈಗ ಫಾರ್ ಎಕ್ಸಾಂಪಲ್ ರಾಜ್ಯ ಸಿವಿಲ್ ಸೇವೆಗಳಿಗೆ, ಸಾರ್ವಜನಿಕ ಹುದ್ದೆಗಳಿಗೆ ಏನಾದ್ರು ನೇಮಕಾತಿ ಆಗ್ತಾರೆ, ಅವರು ಫಾರ್ಮ್ 2 ನಮೂನೆ 2 ಅಲ್ಲಿ ರಿಜಿಸ್ಟರ್ ನ ಮೇಂಟೈನ್ ಮಾಡ್ಬೇಕು. ಶಿಕ್ಷಣ ಸಂಸ್ಥೆಗಳಾದ್ರೆ ಫಾರ್ಮ್ 3, ನಾನು ನಿಮ್ಗೆ ಹೇಳದ್ನಲ್ಲ, ಅವರು ತಗೋತಾರಲ್ವಾ, ತಗೊಂಡ್ಮೇಲೆ ಯಾವ ಫಾರ್ಮ್ಯಾಟ್ ಅಲ್ಲಿ ರಿಜಿಸ್ಟರ್ ಮಾಡಬೇಕು, ಆ ರಿಜಿಸ್ಟರ್ ಯಾವ ಫಾರ್ಮ್ ಅಲ್ಲಿ ಇರಬೇಕು, ಅಂದ್ರೆ ಯಾವ ನಮೂನೆಯಲ್ಲಿ ಇರಬೇಕು ಅಂತಕ್ಕಂಥ ಫಾರ್ಮ್ 3 ಇರಬೇಕು. ಅದು ಎಲ್ಲಾ ಶಿಕ್ಷಣ ಸಂಸ್ಥೆಗಳು ನಮೂನೆ 3A ಅಡಿಯಲ್ಲಿ ವಿವಿಧ ವರ್ಗಗಳ ಅರ್ಜಿಗಳ ಸ್ವೀಕೃತಿಯನ್ನು ತೋರಿಸೋ ರಿಜಿಸ್ಟರ್ ಅನ್ನು ಸಹ ನಿರ್ವಹಿಸಬೇಕು ಅಂತ ಹೇಳುತ್ತೆ. ನಾನು ನಿಮ್ಗೆ ತೋರಿಸ್ತೀನಿ, ಐ ವಿಲ್ ಶೋ ಯು. ನೋಡಿ, ಇಲ್ಲಿ ಫಾರ್ಮ್ ಎ, ಫಾರ್ಮ್ ಬಿ, ಫಾರ್ಮ್ ಸಿ ಇದೆಯಲ್ಲ. ನಾನು ಬರ್ತೀನಿ, ಇದು ಮುಗಿಸ್ಕೋಣ ಸರ್, ಇನ್ನೊಂದೆರಡು ಸೆಕ್ಷನ್ಸ್ ಇದೆ ಅಷ್ಟೇ, ಮುಗಿಸ್ಕೋಣ. ಅರ್ಥ ಆಗ್ತಿದೆಯಲ್ಲ? ಸೊ ಈ ರೂಲ್ಸ್ ಅಲ್ಲಿ ಏನು ಅಂದ್ರೆ, ಯಾವ ಫಾರ್ಮ್ ಅಲ್ಲಿ ಅಪ್ಲೈ ಮಾಡ್ಬೇಕು, ಯಾವ ಫಾರ್ಮ್ ಅಲ್ಲಿ ಸರ್ಟಿಫಿಕೇಟ್ ಕೊಡ್ತಾರೆ, ಮತ್ತೆ ಈ ಶಿಕ್ಷಣ ಸಂಸ್ಥೆಗಳೇನಿವೆ ವೆರಿಫಿಕೇಶನ್ ಕಮಿಟಿ, ಇದೆಲ್ಲ ನಾವೇನ್ ಮಾತಾಡಿದ್ವಿ, ಸುಳ್ಳು ಜಾತಿ ಪ್ರಮಾಣ ಪತ್ರಿಕೆ ಪರಿಶೀಲನಾ ಸಮಿತಿ ಎಲ್ಲ ಏನು ಹೋಗುತ್ತದೆ, ಅದು ಒಂದು ಗೊತ್ತಿರಬೇಕು, ಎಷ್ಟು ತಿಂಗಳೊಳಗೆ ಅದು ಇದಾಗತ್ತೆ ಅನ್ನೋದು ಗೊತ್ತಿರಬೇಕು. ಅದು ಬಿಟ್ರೆ ಯಾವ ಫಾರ್ಮ್ಯಾಟ್ ಅಲ್ಲಿ ಅವರು ರಿಜಿಸ್ಟರ್ ನ ಮೇಂಟೈನ್ ಮಾಡ್ತಾರೆ, ಯಾರ್ಯಾರು ಯಾವ ಫಾರ್ಮ್ಯಾಟ್ ಅಲ್ಲಿ ಅಂತ ಗೊತ್ತಿರಬೇಕು. ಓಕೆ, ಇನ್ 12 ತಪಾಸಣೆ, ಇನ್ಸ್ಪೆಕ್ಷನ್ ಅಂತ ಕರಿತೀವಿ. ಹೇಗೇನ್ ಸರ್ ಇದು ಇನ್ಸ್ಪೆಕ್ಷನ್ ಅಂದ್ರೆ, ನಾನು ಅದನ್ನೇ ಹೇಳಿದ್ದು. ಈಗ ಒಂದು ಸಂಸ್ಥೆಯಲ್ಲಿ ಬೇಕಾದ್ರೆ ಸಂಸ್ಥೆ ಒಳಗೆ ಗೋಲ್ಮಾಲ್ ಮಾಡ್ಬಿಡ್ಬೋದು ಅಲ್ವಾ, ಅವರು ವಿದ್ಯಾರ್ಥಿಗಳ ನಡುವೆ ಏನಾದ್ರು ಇದ್ರೆ ಇದನ್ನ ಅವ್ರು ತಗೊಂಡು ಓಕೆ ಅವ್ರ ಪರಿಶೀಲನಾ ಸಮಿತಿಗೆ ಸಿಗಲ್ಲ. ಆಗ ಡೌಟ್ ಬಂದ್ರೆ ಯಾವ ಸಂಸ್ಥೆಗಾಗ್ಲಿ ಯಾರ ಹತ್ರ ಆಗ್ಲಿ ಆ ವಿಸ್ತರಣಾಧಿಕಾರಿ, ಸಮಾಜ ಕಲ್ಯಾಣ ನಿರೀಕ್ಷಕರು ಅಂತ ಇರ್ತಾರೆ, ಅಥವಾ SC ST ಪಂಗಡದ ಸಮಾಜ ಕಲ್ಯಾಣ ವಿಸ್ತರಣಾಧಿಕಾರಿ, ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಇರ್ತಾರೆ. ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ಅದರ ತಪಾಸಣಾ ಸಹಾಯಕರು ಇರ್ತಾರೆ. ಅವರು ಬೇಕಾದ್ರೆ ಯಾವಾಗ ಬೇಕಾದ್ರೂ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಬೋದು, ಅಂದ್ರೆ ಅವರ ಒಂದು ಜುರಿಡಿಕ್ಷನ್ ಅಲ್ಲಿ ಇರ್ತಕ್ಕಂಥ ಸಂಸ್ಥೆಗಳೇ ಇನ್ಸ್ಪೆಕ್ಷನ್ ಮಾಡ್ಬೋದು, ಅದು ಅವರ ಕರ್ತವ್ಯ. ದಟ್ ಇಸ್ ಕಾಲ್ಡ್ ಇನ್ಸ್ಪೆಕ್ಷನ್. ಓಕೆ, ಇನ್ನು 13ನೇದು ವಾರ್ಷಿಕ ವರದಿಗಳು. ಅಗೇನ್ ಆನ್ಯುಯಲ್ ರಿಪೋರ್ಟ್ಸ್. ಆನ್ಯುಯಲ್ ರಿಪೋರ್ಟ್ಸ್ ನ ಏನು ಈ ಪ್ರಾಧಿಕಾರ, ಸಾರ್ವಜನಿಕ ಸಂಸ್ಥೆ ಅಂದ್ರೆ ಅವರು ಎಷ್ಟು ಜನಕ್ಕೆ ಅಪ್ಲೈ ಮಾಡಿದ್ದಾರೆ, ಅವ್ರು ಯಾವ ಬೇಸ್ ಮೇಲೆ ಕೊಟ್ಟಿದ್ದಾರೆ, ಒಂದು ರಿಪೋರ್ಟ್ ಮಾಡ್ಬೇಕಲ್ಲ, ಎಷ್ಟು ಜನಕ್ಕೆ SC ST ಕ್ಯಾಂಡಿಡೇಟ್ ಇದ್ದಾರೆ, OBC ಕ್ಯಾಂಡಿಡೇಟ್ ಇದ್ದಾರೆ, ಆ ಒಂದು ನಮೂನೆ ಇರುತ್ತೆ, ಫಾರ್ಮ್ ಸಂಖ್ಯೆ 4. ಮತ್ತೆ ಹಿಂದುಳಿದ ವರ್ಗಗಳಾದ್ರೆ ಸಂಖ್ಯೆ 5, ನಮೂನೆ 5, ಫಾರ್ಮ್ 5, ಇದ್ರಲ್ಲಿ ವಾರ್ಷಿಕ ವರದಿನ ಕೊಡಬೇಕು ಅವರು. ಓಕೆ, ಮತ್ತೆ ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಸಂಬಂಧಪಟ್ಟಂತೆ ಆದ್ರೆ, ಇದು ಜಾಬ್ಗೆ ಸಂಬಂಧಪಟ್ಟಂತೆ, ಇದು ಶಿಕ್ಷಣ ಸಂಸ್ಥೆಗಳಲ್ಲಿ ಅವರು ಎಜುಕೇಶನ್ಗೋಸ್ಕರ ಏನಾರು ಹೋಗಿದ್ರೆ SC ST ಸಂಬಂಧಪಟ್ಟದಾದ್ರೆ ಫಾರ್ಮ್ 6, ಹಿಂದುಳಿದ ವರ್ಗ ಸಂಬಂಧಪಟ್ಟ ಫಾರ್ಮ್ 7. ಇದರಲ್ಲಿ ಅವರು ಸೆಪ್ಟೆಂಬರ್ ಮೊದಲ ದಿನದಕ್ಕಿಂತ ಮುಂಚೆ ವಾರ್ಷಿಕ ವರದಿನ ಸಲ್ಲಿಸಬೇಕು. ಇದು ಇಂಪಾರ್ಟೆಂಟ್, ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಸೆಕ್ಷನ್ 13 ಆನ್ಯುವಲ್ ರಿಪೋರ್ಟ್ಸ್ ಬಗ್ಗೆ ಕೇಳ್ತಾನೆ. ಅಂದ್ರೆ ಅವ್ರೇನ್ ಸಂಸ್ಥೆ, ಒಂದು ಸಂಸ್ಥೆಗೆ ಇಷ್ಟು ಜನ ಅಪ್ಲೈ ಮಾಡಿದ್ರು, SC ST ಕ್ಯಾಟಗರಿ 1, OBC ಅಥವಾ 2A 2B 3, ಅದನ್ನೊಂದು ಫಾರ್ಮೆಟ್ ಮಾಡ್ಕೋಬೇಕು ಅವರು. ಪ್ರತಿ ವರ್ಷ ಸೆಪ್ಟೆಂಬರ್ ಮೊದಲ ದಿನದಕ್ಕಿಂತ ಮುಂಚೆ, ಬಿಫೋರ್ ಸೆಪ್ಟೆಂಬರ್, ವಾರ್ಷಿಕ ವರದಿ ಸಲ್ಲಿಸಬೇಕು. ಶಿಕ್ಷಣ ಸಂಸ್ಥೆ SC ST ಸಂಬಂಧಪಟ್ಟಂತೆ ಆದ್ರೆ ಫಾರ್ಮ್ 6 ಅಲ್ಲಿ ಸಲ್ಲಿಸ್ತಾರೆ, ನಮೂನೆ 6 ಅಲ್ಲಿ. OBC ಸಂಬಂಧಪಟ್ಟ 2A 2B ಆದ್ರೆ 3A 3B ಆದ್ರೆ ಫಾರ್ಮ್ 7 ಅಲ್ಲಿ, ನಮೂನೆ 7 ಅಲ್ಲಿ ಸಲ್ಲಿಸ್ತಾರೆ. ಅದೇ ಪ್ರಾಧಿಕಾರಗಳು, ಸಂಸ್ಥೆಗಳು, ಸಾರ್ವಜನಿಕ ಸಂಸ್ಥೆಗಳು, ಜಾಬ್ ರಿಲೇಟೆಡ್ ಆದ್ರೆ ಫಾರ್ಮ್ 4 SC ST, ಫಾರ್ಮ್ 5 OBC ಸಂಬಂಧಪಟ್ಟ. ನೋಡಿ, ಇಂಥದ್ದು ಎಕ್ಸಾಮ್ ಅಲ್ಲಿ ಕೇಳುವಂತ, ನಾನು ನಿಮ್ಗೆ ತೋರಿಸ್ತೇನೆ. ಈಗ ಫಾರ್ಮ್ ಏನಿದೆ, ನಾನು ನಿಮ್ಗೆ ಹೇಳಿದೆ, ತಹಶೀಲ್ದಾರ್ ಅಪ್ಲಿಕೇಶನ್ ಆಫ್ ಕ್ಯಾಸ್ಟ್ ಸರ್ಟಿಫಿಕೇಟ್, SC ST ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫಾರ್ಮ್ ಮೇಲ್ ನಾವು ಕೊಡಬೇಕು. ರೂಲ್ 3A1 ಅಲ್ಲಿ ಡಿಸ್ಕಸ್ ಮಾಡಿದೀವಿ ನೋಡಿ. ಅದೇ ಕ್ಯಾಟಗರಿ 1 ಆದ್ರೆ ಫಾರ್ಮ್ ಬಿಲ್ ಕೊಡಬೇಕು. ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ OBC ಅಂತ ಕರಿತೀವಿ ನಾವೇನು. 2A 2B 2C, ಸಾರಿ 3A 3B ಅಂತ ಏನ್ ಕರಿತೀವಿ, ಇವ್ರಿಗಾದ್ರೆ ಫಾರ್ಮ್ C ಲಿ ಅಪ್ಲಿಕೇಶನ್ ನಾವು ಹಾಕ್ಬೇಕು. ಅದು ವೆರಿಫೈ ಆದ್ಮೇಲೆ ನಮಗೆ ಅದು ಓಕೆ ಅನ್ಸಿದ್ರೆ ಫಾರ್ಮ್ D ಲಿ ಅವರು ನಮಗೆ ಕೊಡ್ತಾರೆ. ಯಾರು ಸರ್? ಸರ್ಟಿಫಿಕೇಟ್ ಇಶ್ಯೂ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು SC ST ಆದ್ರೆ. ಫಾರ್ಮ್ E ಬಿಲಾಂಗಿಂಗ್ ಟು ಬ್ಯಾಕ್ವರ್ಡ್ ಕ್ಲಾಸಸ್ ಗಾರೆ ಫಾರ್ಮ್ B. ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂಡ್ ಕ್ಯಾಂಡಿಡೇಟ್ ಬಿಲಾಂಗಿಂಗ್ ಟು ಬ್ಯಾಕ್ವರ್ಡ್ ಕ್ಲಾಸ್ ಅದರ್ ದನ್ ಕ್ಯಾಟಗರಿ 1. ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ನೋಡಿ, ಇದಿದೆಯಲ್ಲ ಫಾರ್ಮ್ E, ಫಾರ್ಮ್ F, ಇದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೊಡ್ತಕ್ಕಂಥ. ಈಗ SC ST ಅಂದ್ರೆ ಕೇಂದ್ರದಲ್ಲೂ ಅದೇ, ರಾಜ್ಯದಲ್ಲೂ ಅದೇ, ನಿಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಫಾರ್ಮ್ D ಫಾರ್ ಸ್ಟೇಟ್ ಅಂಡ್ ಸೆಂಟ್ರಲ್ ಅಲ್ಲಿ ಕೊಡ್ತಾರೆ. ಫಾರ್ಮ್ E ರಾಜ್ಯಗಳಲ್ಲಿ ನಿಮಗೆ OBC ಅಂತಕ್ಕಂಥದ್ದು ನಿಮಗೆ 2A 2B 3A 3B ಅಂತೆಲ್ಲ ಬಂದ್ಬಿಡುತ್ತೆ. ಸೊ ಹಂಗಾಗಿ ಇದು ಜಸ್ಟ್ ಫಾರ್ ಇನ್ಫಾರ್ಮೇಶನ್ ತಿಳ್ಕೊಂಡಿರಿ. ಕೇಳಲ್ಲ, ಕೇಳ್ಬಿಟ್ರೆ ಅನ್ನೋದಕ್ಕೆ ನಾನು ಇದನ್ನು ಕೂಡ ಮಾಡಿದ್ದೀನಿ. ಇನ್ನು ನಮೂನೆಗಳ ಇದಾಯ್ತು, ಯಾವುದು ಇದು ನಮೂನೆ 1 2 3 ABCD ಆಯ್ತು. 1 2 3 ಅಂದ್ರೆ ಏನು?
ಈಗ ವ್ಯಾಲಿಡಿಟಿ ಆಫ್ ಸರ್ಟಿಫಿಕೇಟ್ ನ ಫಾರ್ಮ್ 1 ನಲ್ಲಿ ಕೊಡ್ತಾರೆ ಅವರು, ಪರಿಶೀಲನಾ ಸಮಿತಿ, ಎಸ್ ವ್ಯಾಲಿಡಿಟಿ ಇದೆಯೋ ಇಲ್ವೋ ಅಂತ. ಓಕೆ, ಕ್ಯಾಸ್ಟ್ ಅಂಡ್ ಇನ್ಕಮ್ ಆದ್ರೆ ಫಾರ್ಮ್ 1 ಹೇಳ್ಕೊಡ್ತಾರೆ. ಇನ್ನು ನಿಮ್ಗೆ ಹೇಳಿದೆ ಫಾರ್ಮ್ 2, ಫಾರ್ಮ್ 3, ಫಾರ್ಮ್ 5, ಫಾರ್ಮ್ 7 ತನಕ ಇದೆ ಸರ್ ಅಂತ. ಎಲ್ಲ ಇಂಪಾರ್ಟೆಂಟ್ ಅನ್ನಲ್ಲ. ಈಗ ನೋಡಿ ಅವ್ರು ಯಾವ್ದ್ರಲ್ಲಿ ಫಾರ್ಮೆಟ್ ಅಲ್ಲಿ ಅವರು ಮೇಂಟೈನ್ ಮಾಡ್ಬೇಕು. ಓಕೆ, ಸಂಸ್ಥೆಗಳು ಅನ್ನತಕ್ಕಂಥದ್ದು ಫಾರ್ಮ್ 2 ಇದೆ. ಓಕೆ, ಬ್ಯಾಕ್ವರ್ಡ್ ಕ್ಲಾಸಸ್ ಆದ್ರೆ. ಓಕೆ, ಇನ್ನು ಆನ್ಯುಯಲ್ ರಿಪೋರ್ಟ್ 4 SC/ST ಗಾದ್ರೆ, 5 OBC ರಿಲೇಟೆಡ್ ಫಾರ್ಮ್ 5 ಅಲ್ಲಿ ಆನ್ಯುಯಲ್ ರಿಪೋರ್ಟ್ ನ ಈ ಫಾರ್ಮೆಟ್ ಅಲ್ಲಿ ಮೇಂಟೈನ್ ಮಾಡಬೇಕು ಅಂತ ಹೇಳುತ್ತೆ. ಫಾರ್ಮ್ 6 ಅಗೇನ್ SC/ST ಅಡ್ಮಿಷನ್ ಎಲ್ಲಿ, ಸ್ಕೂಲ್ಗಳಲ್ಲಿ, ಇದು ಜಾಬ್ಸ್ ಆದ್ರೆ ಇದು ಸ್ಕೂಲ್ಗಳಲ್ಲಿ. ಫಾರ್ಮ್ 7 OBC ಸ್ಕೂಲ್ಗಳಲ್ಲಿ, ಶಿಕ್ಷಣ ಸಂಸ್ಥೆಗಳು, ಎಜುಕೇಶನ್ ಇನ್ಸ್ಟಿಟ್ಯೂಟ್ಗಳಲ್ಲಿ. ಅರ್ಥ ಆಗ್ತಿದಿಲ್ಲ, ಸುಮ್ನೆ ಇದು ನಾನು ಎಕ್ಸ್ಟ್ರಾ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಆ ಏನಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಒಂದ್ಸಲ ಕೇಳ್ಬಿಟ್ರೆ ನಾವು ಏನೋ ಒಂದ್ಸಲ ಬೇಡ ಇದು ಕೇಳಲ್ಲಪ್ಪ ಇಂಥದ್ದೆಲ್ಲ ತುಂಬಾ ಡೀಟೇಲ್ ಆಗಿ ಕೇಳಲ್ಲ ಅನ್ಕೋತೀವಿ, ಒಂದ್ಸಲ ಅದನ್ನೇ ಕೇಳ್ಬಿಡ್ತೀವಿ. ಹಂಗಾಗಿ ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಇದನ್ನ ನಾವು ಆಲ್ರೆಡಿ ಸೆಕ್ಷನ್ ಗಳಲ್ಲಿ ಓದಿದೀವಿ. ಓಕೆ, ಸೊ ಇದಿಷ್ಟು ಏನಾಗಿದೆ ಸ್ನೇಹಿತರೆ 1992 ಆಕ್ಟ್. ನೋಡಿ 13 ಸೆಕ್ಷನ್ ಮುಗಿಸಿದೀವಿ. 13 ಸೆಕ್ಷನ್ ಏನಿತ್ತು ಎಲ್ಲ ಮುಗ್ದಿದೆ. ಓಕೆ, ತುಂಬಾ ಡೀಟೇಲ್ ಏನ್ ಬೇಕಾಗಿಲ್ಲ, ಇದು ರೂಲ್ಸ್ ಅಲ್ವಾ, ಕಾಯ್ದೆ ತಿಳ್ಕೊಳ್ಳಿ. ಕಾಯ್ದೆ ಒಳಗೆ ರೂಲ್ಸ್ ಅಲ್ಲಿ ಈ ಫಾರ್ಮ್ ಬಗ್ಗೆ, ಅಪೀಲ್ ಬಗ್ಗೆ ಇಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ರಿಪೀಟ್ ಮಾಡಿ ನೋಡಿ, ಅರ್ಥ ಆಗುತ್ತೆ. 1-2 ಸಲ 3 ಸಲ ಹೋದ್ರೆ ನೋಡಿ ನಮ್ಗೆನೆ ನಾವು ನೋಟ್ಸ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ನಮ್ಗೆ ಒಂದು ಅರ್ಥ ಆಗಿರಲ್ಲ ಮಾಡ್ಬೇಕಾರಂತೀವಿ ಒಂದಷ್ಟು. ಆಮೇಲೆ ನಾವು ಅದನ್ನ ಎಲ್ಲಿ ಏನ್ ಬೇಕು ಏನ್ ಬೇಡ ಅಂತ ನೋಡ್ತೀವಿ. ಸೊ 2-3 ಸಲ ನಮ್ಗೆ ಇಲ್ಲಿ ವರ್ಕೌಟ್ ಮಾಡಿರ್ತೀವಿ. ಸೊ ಹಾಗಾಗಿ ನೀವು ಕೂಡ ಬರೀ ಓದಿದ್ರೆ ಒಂದ್ಸಲ ಕೇಳಿದ್ರೆ ಆಗಲ್ಲ, 2-3 ಸಲ ಕೇಳಿ, ಒಂದ್ಸಲ ಓದಿ, ಆಗ ನಿಮ್ಗೆ ಕ್ಲೀನ್ ಆಗುತ್ತೆ. ಬೇಕಂದ್ರೆ ತಗೊಳ್ಳಿ, ಲಿಂಕ್ PDF ಡೌನ್ಲೋಡ್ಗೆ ಕೊಟ್ಟಿರ್ತೀನಿ. 176 ಟ್ಯಾಕ್ಸ್ ಆಗುತ್ತೆ. ಬೇಡ ನನ್ ಕೇಳಿದ್ರೆ ನಾನು ಬೇಡ ಅಂತಾನೆ ಹೇಳೋದು. ಓಕೆ, ಸೊ ಹೆಂಗ್ ತಗೊಂಡ್ರೆ ನಿಮ್ ಇಮೇಲ್ ID ಕರೆಕ್ಟ್ ಆಗುತ್ತೆ, ಅಲ್ಲಿಗೆ ನಿಮ್ಗೆ ಪೇಮೆಂಟ್ ಸ್ಲಿಪ್ ಬರುತ್ತೆ. ಈ ತರ ಆರ್ಡರ್ ಅಂತ ಒಂದು ಇಮೇಲ್ ಬರುತ್ತೆ, ನೋ ರಿಪ್ಲೈ ಅಂತ. ಅದ್ರೊಳಗೆ ಹೋದ್ರೆ ನಿಮ್ಗೆ ಡೌನ್ಲೋಡ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ನಿಮ್ಮ ಇನ್ಬಾಕ್ಸ್ ಸ್ಪ್ಯಾಮ್ ಅಲ್ಲಿ ಬರುತ್ತೆ, ಚೆಕ್ ಮಾಡಿ. ಓಕೆ, ಸೊ ಇದಿಷ್ಟು ಪ್ರಮುಖವಾಗಿರೋ ಸ್ನೇಹಿತರೆ. ಆಲ್ಮೋಸ್ಟ್ ಸಿಲೆಬಸ್ ನಾನು 90% ಆಫ್ ದ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೊಂದ್ ಸ್ವಲ್ಪ ಇದೆ ಸ್ಕೀಮ್ಸ್ ಗಳ ರಿಲೇಟೆಡ್, ಅದನ್ನ ಮಾಡ್ತೀನಿ ಮುಂದೆ ಕೂಡ. ಹಾಗೆ ಕರೆಂಟ್ ಅಫೇರ್ಸ್ ಬಗ್ಗೆ ಓದ್ಕೊಳ್ಳಿ. ನಾನು ಅದನ್ನ ನಿಮ್ಗೆ ಈ MCQ ಸೀರೀಸ್ ಏನ್ ಮಾಡ್ತೀನಿ, 3 ವಿಡಿಯೋಸ್ ಆಗಿದೆ. ಆ 3 ವಿಡಿಯೋಸ್ ಇನ್ನು ಬರುತ್ತೆ ಮುಂದಕ್ಕೆ, ಈ ಕಾಯ್ದೆಗಳ ಬಗ್ಗೆ ಒಂದಷ್ಟು. ಸೊ ಅಲ್ಲಿ ನಾನು ನಿಮ್ಗೆ ಕರೆಂಟ್ ಅಫೇರ್ ರಿಲೇಟೆಡ್ ಕೂಡ ಕವರ್ ಮಾಡ್ತಾ ಇದ್ದೀನಿ. ನಮ್ಮ ಈ ಒಂದು ಸಮಾಜ ಕಲ್ಯಾಣ ಇಲಾಖೆಯ ಗೌರ್ಮೆಂಟ್ ಸ್ಕೀಮ್ಸ್ ಇದೆ, ಗೌರ್ಮೆಂಟ್ ಸ್ಕೀಮ್ಸ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಹೋಗಿ ನೋಡಿ. ಸೊ ಅಲ್ಲಿ ನಿಮ್ಗೆ ಒಂದಷ್ಟು ಕರೆಂಟ್ ಅಫೇರ್ಸ್ ಗಳು, ಇನ್ನೊಂದಷ್ಟು ಕರೆಂಟ್ ಅಫೇರ್ ಇರತಕ್ಕಂಥ ಸ್ಕೀಮ್ಸ್ ಗಳು, ಅದೆಲ್ಲ ಕೂಡ ಅಲ್ಲಿ ಸಿಗುತ್ತೆ. ಸೊ ನಮಸ್ಕಾರ, ಧನ್ಯವಾದಗಳು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್. ಓಕೆ, ಎನಿ ಡೌಟ್ಸ್ ಕಮೆಂಟ್ ಮಾಡಿ, ಅಥವಾ ನಿಮ್ಗೆ ಏನಾದ್ರು ಇಶ್ಯೂಸ್ ಇದ್ರೆ ಡೌನ್ಲೋಡ್ಸ್ ಗಳಲ್ಲಿ ನಮ್ಮ ಇಮೇಲ್ ID ಏನಿದೆ bankingforum1@gmail.com ಅಂತ, ಅಲ್ಲಿಗೆ ಮಾಡಿ. ಓಕೆ, ಇಲ್ಲೇ ಇದೆ ನೋಡಿ, bankingforum1@gmail.com. ಓಕೆ, ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.